ಅಂತ ಅದು ಮೇಡಮ್ ಮೇಡಮ್ ಅವ್ರು ಹೇಳಿದಂಗೆ ಸುವರ್ಣ ಗಡ್ಡೆ ಆಗಿರ್ಬೋದು, ಇನ್ನು ಯಾವ್ದೋ ಗಡ್ಡೆ ಆಗಿರ್ಬೋದು ಸರ್. ಓಕೆ, ಇನ್ಯಾರಾದ್ರೂ ಹೇಳ್ಬೋದಾ? ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇದು ಪೋರಿಯಾ ಅಣಬೆ, ಪೋರಿಯಾ ಮಶ್ರೂಮ್, ಪೋರಿಯಾ ಅಂತ ಆಲ್ರೆಡಿ ಕಂಪನಿ ಈಗ ನಮ್ಗೆ ರಿಲೀಸ್ ಮಾಡಿದೆ. ನೋಡಿ ಇದು ಹೇಗಿರ್ತದೆ ನೋಡಿ, ಎಷ್ಟೆಷ್ಟು ದೊಡ್ಡದಾಗಿ ಬೆಳೀತದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ಸುಮಾರು 38,000 ಜಾತಿ ಅಣಬೆಗಳಿದೆಯಂತೆ. ಅದರಲ್ಲಿ ಇದು ಒಂದು, ಇದು ಎಡಿಬಲ್ ಮಶ್ರೂಮ್ ಅಲ್ಲಿ ಬರ್ತದೆ. ಸೊ ಹಾಗಾಗಿ ಇವತ್ತು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಲ್ರೆಡಿ ನಮ್ಮ ಕಂಪನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಕಂಪನಿ ಆಲ್ರೆಡಿ ನಮಗೆ ಮಾರ್ಕೆಟ್ ಅಲ್ಲಿ ಇದನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೆ. ಬೇಕಾದಷ್ಟು ರಿಸರ್ಚ್, ಈಗ ಇದರ ಮೇಲೆ ತುಂಬಾ ರಿಸರ್ಚ್ ಗಳು ನಡೆದಿದೆ. ನಾನು ರಿಸರ್ಚ್ ರಿಪೋರ್ಟ್ಸ್ ಗಳನ್ನ ಮಾತ್ರ ಹೇಳ್ತು, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತರದಲ್ಲಿ ಇದು ವರ್ಕ್ ಆಗಿರ್ಬೋದು, ಯಾಕಂದ್ರೆ ಅವರವರು ಅದರ ಮೇಲೆ ರಿಸರ್ಚ್ ಮಾಡಿರ್ತಾರೆ. ಸೊ ಹಾಗಾಗಿ ಓವರ್ ಆಲ್ ನಾವು ಥಿಂಕ್ ಮಾಡಬೇಕು ಇದನ್ನ ಯಾವುದಕ್ಕೆಲ್ಲ ಪರ್ಟಿಕ್ಯುಲರ್ಲಿ ಯೂಸ್ ಮಾಡಬಹುದು ಅಂತ. ಸೊ ಹಾಗಾಗಿ 1 by 1 ಹೋಗೋಣ ಮುಂದಕ್ಕೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಾ? ಇದು ದೊಡ್ಡ ಒಂದು ಮರಗೆಣಸು ಹಾಗೆ ಕಾಣ್ತದೆ. ಮರಗೆಣಸಿಗೆ ನೋಡಿದೀರಾ? ಹಲೋ, ಎಸ್ ಸರ್, ನೋಡಿದ್ದೇವೆ ಸರ್. ಆ ತರ ಕಾಣಿಸ್ತಾ ಇದೆ ಈಗಿನ ಚಿತ್ರ. ಈ ಚಿತ್ರ ನಿಮ್ಗೆ ದೊಡ್ಡ ಒಂದು ಮರಗೆಣಸು ಅಂತ ಬರ್ತದೆ, ಆ ತರ ಇದರಲ್ಲಿ ಕಾಣ್ತಾ ಇದೆ. ಇದು ಸಹ ನಿಮ್ಗೆ ಪೋರಿಯಾ ಮಶ್ರೂಮ್. ಸೊ ಅದನ್ನ ಏನ್ ಮಾಡ್ತಾರೆ, ಈ ತರ ಪೀಸಸ್ ಎಲ್ಲ ಮಾಡ್ತಾರೆ ನೋಡಿ. ಪೀಸಸ್ ಎಲ್ಲ ಮಾಡಿ ಅದನ್ನ ನೆಕ್ಸ್ಟ್ ಪೌಡರ್ ಮಾಡಿ ಅದರ ಮೆಡಿಸಿನ್ ನ ವ್ಯಾಲ್ಯೂನ ತೆಗೆದು ಅದರದ್ದು ಟ್ಯಾಬ್ಲೆಟ್ಸ್ ಆಮೇಲೆ ಕ್ಯಾಪ್ಸೂಲ್ ಗಳನ್ನ ತಯಾರು ಮಾಡ್ತಾರೆ. ಸೊ ನಿಮ್ಗೆ ಇನ್ ಡೀಟೇಲ್ ನಾಲೆಡ್ಜ್, ಯಾಕೆಂದ್ರೆ ಈಗ ನೀವೆಲ್ಲ ಲೀಡರ್ಸ್ ಇದ್ದೀರಿ, ನಿಮ್ಗೆ ಅದು ಅಗತ್ಯ. ಬೇರೆಯವರಿಗೆ ಇದು ಅಗತ್ಯ ಇಲ್ಲ. ನೀವು ಜಸ್ಟ್ ಅವರಿಗೆ ಕೊಡಿ, ಅದಕ್ಕೆ ಹೆಲ್ಪ್ ಆಗ್ತದೆ ಅಂತ. ನಿಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿದ್ರೆ, ಹೀಗೂ ಉಂಟೆ ಅಂತ ನಿಮ್ಗೂ ಗೊತ್ತಾಗ್ತದೆ. ಸೊ ಫ್ರಮ್ ಫೈನ್ ರೂಟ್ಸ್ ಟು ವೆಲ್ನೆಸ್ ಅಂತ, ರೂಟ್ ಕಾಸ್ ಮೇಲೆ ವರ್ಕ್ ಆಗೋ ಒಂದು ವೆಲ್ನೆಸ್ ಪ್ರಾಡಕ್ಟ್ಸ್ ಪೋರಿಯಾ ಎಸ್ ಅಂತ ಹೇಳ್ತಾರೆ. ದ ಟ್ಯಾಬ್ಲೆಟ್ಸ್ ನಿಮ್ಗೆ ಸಿಗ್ತದೆ. ಸೊ 300 ಗ್ರಾಮ್ 120 ಕ್ಯಾಪ್ಸೂಲ್ ಸಿಗ್ತದೆ ನಿಮ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಮಶ್ರೂಮ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಪರ್ಟಿಕ್ಯುಲರ್ ಕೆಲವರಿಗೆ ನಿಮ್ಗೆ ಸೂಪರ್ ಆಗಿ ವರ್ಕ್ ಆಗ್ತದೆ ಈ ಪ್ರಾಡಕ್ಟ್. ಸೊ ಪೋರಿಯಾ, ಇದರ ಹೆಸರೇ ಪೋರಿಯಾ. ಸೊ ಇಲ್ಲಿ ನೀವು ಕಾಣ್ತಾ ಇರೋದು ಇಟ್ಸ್ ಆಲ್ ಕಾಲ್ಡ್ ಪಾಯ್ಸನಸ್ ಮಶ್ರೂಮ್ಸ್ಗಳು. ಮಶ್ರೂಮ್ಸ್ ಅಲ್ಲಿ ಸುಮಾರು ನಾನು ಹೇಳಿದಲ್ಲ 38,000 ರಿಸರ್ಚ್ ಪ್ರಕಾರ ಅದರಲ್ಲಿ ಸುಮಾರು 36ರಷ್ಟು ಅಣಬೆಗಳು ಪಾಯ್ಸನಸ್ ಅಣಬೆಗಳು. ಒಂದು ಅಣಬೆಗೆ ಹೆಸರು ಹೇಳಿದ್ದಾರೆ ನೋಡಿ, ಡೆತ್ ಕ್ಯಾಪ್ ಅಂತ. ಜಸ್ಟ್ ನೀವು ಸ್ಮೆಲ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಔಟ್. ಫಾಲ್ಸ್ ಪ್ಯಾರಾಜಾಲ್ ಅಂತ, ಬ್ರೌನ್ ರೋಲ್ ರಿಮ್ ಅಂತ, ಡೆಡ್ಲಿ ಕೊನೊಕ್ಸೈಡ್ ಇನ್ನೊಂದು ಮಶ್ರೂಮ್ ನೋಡಿ. ಸೊ ದೀಸ್ ಆರ್ ಆಲ್ ದ ಮಶ್ರೂಮ್ಸ್ ಆರ್ ವೆರಿ ಡೇಂಜರಸ್ ಮಶ್ರೂಮ್ಸ್. ಅಂದ್ರೆ ಮಶ್ರೂಮ್ ನಿಮ್ಗೆ ನಾವು ಸಿಕ್ಕಿದೆ ಅಂತ ಹೇಳಿ ನೀವು ತಿನ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಪಾಯ್ಸನಸ್ ಮಶ್ರೂಮ್ಸ್ ಗಳ ಸಹ ಇದೆ. ಈಗ ನಾವು ಹಾವುಗಳನ್ನ ನೋಡ್ತೀವಿ, ಕೆರೆ ಹಾವು, ಒಳ್ಳೆ ಹಾವು, ಬೇರೆ ಬೇರೆ ಹಾವುಗಳಿರ್ತದೆ. ಹಸಿರು ಹಾವು, ಅದ್ರ ಜೊತೆಗೆ ನಿಮ್ಗೆ ಸರ್ಪ ಸಹ ಬರ್ತದೆ, ನಾಗರ ಹಾವು. ಅದ್ರ ಜೊತೆಗೆ ಇನ್ನು ನೀವು ಕಾಳಿಂಗ ಸರ್ಪ ಬರ್ತದೆ, ದಟ್ ಈಸ್ ಹೈಲಿ ಡೆಡ್ಲಿ ಪಾಯ್ಸನಸ್. ಸೊ ಹಾವುನೇ ಆತರ ಮಶ್ರೂಮ್ ಮಶ್ರೂಮ್ ಅಲ್ಲಿ ನಿಮ್ಗೆ ವೆರೈಟೀಸ್, ನೀವು ಇಷ್ಟು ಮಶ್ರೂಮ್ ಗಳನ್ನ ನೀವು ತಿನ್ಬಹುದು ನೋಡಿ. ಟೈಪ್ಸ್ ಆಫ್ ಮಶ್ರೂಮ್ ಯು ಕ್ಯಾನ್ ಈಟ್. ಎ ಮಶ್ರೂಮ್ ಈಸ್ ದ ಫ್ಲೆಶ್ಲಿ ಬಾಡಿ ಆಫ್ ಫಂಗಿ, ದ ಸ್ಪೋರ್ಸ್ ವಿಚ್ ಆರ್ ಎಸೆನ್ಷಿಯಲಿ ದಿ ಫ್ರೂಟ್. ಮಶ್ರೂಮ್ ಇದನ್ನೆಲ್ಲ ನೀವು ಎಡಿಬಲ್ ಮಶ್ರೂಮ್ಸ್ ಅಂತ ಕರೀತಾರೆ. ನಾವು ನೋಡ್ತೀವಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಬಟನ್ ಮಶ್ರೂಮ್ ಅಂತ ಸಿಗ್ತದೆ, ಆಯಿಸ್ಟರ್ ಮಶ್ರೂಮ್ ಅಂತ ಸಿಗ್ತಾರೆ, ಹೆಡ್ಜ್ಲಾಗ್ ಮಶ್ರೂಮ್ ಅಂತ ಸಿಗ್ತದೆ. ಸೊ ಇದಾಲ್ ದ, ಈಗ ನಮ್ಮ ಹತ್ರ ರಿಷಿ ಇರ್ಬೋದು ಅಥವಾ ನಿಮ್ಗೆ ಸಿಟಾಕೆ ಇರ್ಬೋದು. ದಿಸ್ ಆರ್ ಹೈಲಿ ಥೆರಪೆಟಿಕ್ ವ್ಯಾಲ್ಯೂ ಇರುವ ಮಶ್ರೂಮ್ಸ್ಗಳು. ಸುಮಾರು ನಿಮ್ಗೆ 200 ಜಾತಿಯಲ್ಲಿ ಹೈಲಿ ಥೆರಪೆಟಿಕ್ ವ್ಯಾಲ್ಯೂ ಇದೆ ನೋಡಿ. ಅದು ಬೇರೆ ಬೇರೆ, ಅಂದ್ರೆ ಬೇರೆ ಬೇರೆ ಕಾಯಿಲೆಗಳಿಗೆ ಅಲ್ವಾ, ಬೇರೆ ಬೇರೆ ಪ್ರಾಬ್ಲಮ್ಗೆ ಅದು ವರ್ಕ್ ಆಗ್ತದೆ. ಸೊ ಹಾಗಾಗಿ ದಟ್ ಈಸ್ ಅ ಡಿಫರೆಂಟ್ ವೆರೈಟೀಸ್ ಆಫ್ ಮಶ್ರೂಮ್ಸ್ಗಳು. ಈಗ ನಮಗೆ ಕ್ವಾಡಿಸೆಪ್ ಇರ್ಬೋದು ಅಥವಾ ಶಿಟಾಕೆ ಇರ್ಬೋದು. ಸೊ ಬೇರೆ ಬೇರೆ ಟೈಪ್ ಮಶ್ರೂಮ್ಸ್ಗಳು ಬೇರೆ ಬೇರೆ.
Did you know the largest organism in the world in the fungus armillaris oyster ಅಂತ oysters ಅಂತ ಒಂದು ಮಶ್ರೂಮ್ ಇದೆಯಲ್ಲ ಅದು ಲಾರ್ಜೆಸ್ಟ್ ಆರ್ಗ್ಯಾನಿಸಮ್. The most common mushroom in the world is the white butter mushroom is common. ನಿಮ್ಗೆ ಎಲ್ಲಾ ಕಡೆ ಸಿಗ್ತಿರೋದು ಅಂದ್ರೆ ಬಟರ್ ಮಶ್ರೂಮ್. ನಾವು ಹೋಗಿ ಮಶ್ರೂಮ್ ಚಿಲ್ಲಿ ಮಶ್ರೂಮ್ ಡ್ರೈ ಎಲ್ಲ ತಗೋತೀವಲ್ಲ, ಮೋಸ್ಟ್ ಆಫ್ ದ ಬಟರ್ ಮಶ್ರೂಮ್ ಇಂದ ತಯಾರು ಮಾಡ್ತಾರೆ. The rarest mushroom in the world is the Yartas gumbu mushroom. So it's a costly mushroom. But it's ತುಂಬಾ ರೇರ್ ಆಗಿ ಅದು ಇರ್ತದೆ. The highest number of reported edible mushrooms are from Asia. ಅದಕ್ಕೆ ನಾವು ಖುಷಿ ಪಡಬೇಕಾಗ್ತದೆ. ನಮ್ಮ ಖಂಡದಲ್ಲಿ ಸಹ ಹೈಯೆಸ್ಟ್ ಎಡಿಬಲ್ ಮಶ್ರೂಮ್ಗಳು ಸಿಗ್ತದೆ. ಸೊ ನಿಮ್ಗೆ ಯಾಕಂತ ಹೇಳಿದ್ರೆ, ನಿಮ್ಗೆ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ನೀವು ಮಶ್ರೂಮ್ ಇದು ನಮ್ಮ ಒಂದು ಈಗ ನಾನು ಹೇಳುವ ಪೋರಿಯಾ ಮಶ್ರೂಮ್ ಕೂಡ ಹೌದಲ್ಲ ಇದು ಒಂದು ಮಶ್ರೂಮ್ ಅಲ್ಲ ಅಂತ ನಿಮ್ಗೆ ಮೈಂಡಿಗೆ ಬರ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಪೋರಿಯಾ ಇಸ್ ದ ಒನ್ ಆಫ್ ದ ಬೆಸ್ಟ್ ಮಶ್ರೂಮ್, ಈಟಬಲ್ ಅಂಡ್ ಎಡಿಬಲ್ ಮಶ್ರೂಮ್ ಥ್ರೂಔಟ್. ಈಗ ಏಷ್ಯಾ ಇರ್ಬೋದು, ಈಗ ನಿಮ್ಗೆ ಆಲ್ ಓವರ್ ದ ವರ್ಲ್ಡ್ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ನಾನು ಆಗ್ಲೇ ಹೇಳಿದೆ, ಈ ತರ ದೊಡ್ಡದಾಗಿ ಬೆಳೀತದೆ. ಇದನ್ನ ಕಟ್ ಮಾಡಿ ಇದನ್ನ ಕ್ರಶ್ ಮಾಡಿ ಪೌಡರ್ ಮಾಡ್ತಾರೆ. ಪೌಡರ್ ಮಾಡಿ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆಯಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ ಮತ್ತೆ ಪೌಡರ್ ರೂಪದಲ್ಲಿ ಸಹ ಇದು ಸಿಗ್ತದೆ. ಸೊ DXN ಕಂಪನಿ ನಮಗೆ ಆಲ್ರೆಡಿ ಪೋರಿಯಾ ಮಶ್ರೂಮ್ ಅನ್ನ ಟ್ಯಾಬ್ಲೆಟ್ಸ್ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದು ಏನೇನು ಬೆನಿಫಿಟ್ ಇದಕ್ಕೆ ಇದೆ ಅಂತ, ಇದರಲ್ಲಿ ಏನೇನು ಅಂಶ ಇದೆ ಅಂತ ನಿಮ್ಗೆ ತಿಳ್ಕೊಬಹುದು. ಮತ್ತೆ ಇದರಲ್ಲಿ ವೆರೈಟೀಸ್ ಸಹ ಇದೆ, ನಾಟ್ ಓನ್ಲಿ ಒನ್ ವೆರೈಟಿ, ಬೇಕಾದಷ್ಟು ನಿಮ್ಗೆ ವೆರೈಟೀಸ್ ಆಫ್ ಮಶ್ರೂಮ್. ಇದರಲ್ಲಿ ಫಸ್ಟ್ ಚಿತ್ರದಲ್ಲಿ ನೀವು ಕಾಣಬಹುದು ದ ಪೋರಿಯಾ ಕ್ಯೂಟಿಸ್ ಅಂಡ್ ರುಬ್ರಾ ಪೋರಿಯಾ ಅಂತ ಹೇಳ್ತಾರೆ. ಇನ್ನೊಂದು ವೈಟ್ ಪಾರ್ಟ್ ಕಾಣ್ತದೆ, ವೈಟ್ ಪೋರಿಯಾ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಇದರಲ್ಲಿ 3 ಮೇನ್ ಪಾರ್ಟ್ ಇದೆ, ಅದು 3 ಡಿಫರೆಂಟ್ ಆಗಿ ನಿಮ್ಗೆ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಇದು ಪೋರಿಯಾ ಕೋಕಸ್. ಸೊ ದ ವೈಟ್ ಪಾರ್ಟ್ ನಿಮ್ಗೆ ಕಾಣ್ತಾ ಇದೆ ನೋಡಿ. ಸೊ ಇಲ್ಲಿ ನಿಮ್ಗೆ ಇದರಲ್ಲಿ ಬಯೋಆಕ್ಟಿವ್ ಕಾಂಪೌಂಡ್, ವಾಟರ್ ಸಾಲ್ಯುಬಲ್, ಪಾಲಿಸ್ಯಾಕರೈಡ್, ಟ್ರೈಟರ್ಪಿನಾಯ್ಡ್ಸ್, ಸ್ಟಿರಾಯ್ಡ್ಸ್ ಅಂಡ್ ಅಮಿನೋ ಆಸಿಡ್ಸ್. ನಿಮ್ಗೆ ಅನ್ಸ್ಬಹುದು ಅಪ್ಪ ಇದ್ರಲ್ಲಿ ಏನಪ್ಪ ಸ್ಟಿರಾಯ್ಡ್ಸ್ ಅಂತ ಹಾಕಿದ್ದಾರೆ ಅಂತ. ನಿಮ್ಮ ಸ್ಟಿರಾಯ್ಡ್ ಅಂತ ಹೇಳಿದ್ರೆ ದಟ್ ಇಸ್ ಅ ಈಟಬಲ್ ಸ್ಟಿರಾಯ್ಡ್ಸ್, ನ್ಯಾಚುರಲ್ ಸ್ಟಿರಾಯ್ಡ್ಸ್. ನೀವು ಸರಿಯಾಗಿ ಒಂದು 4 ಮಾವಿನ ಹಣ್ಣು ತಿನ್ನಿ, ನಿಮ್ಗೆ ನಿದ್ರೆ ಬರ್ತದೆ ನೋಡಿ. ಯಾಕೆಂದ್ರೆ ದಟ್ ಇಸ್ ಅ ಇನ್ಬಿಲ್ಟ್ ಸ್ಟಿರಾಯ್ಡ್, ದಟ್ ಇಸ್ ಈಟಬಲ್ ಸ್ಟಿರಾಯ್ಡ್ಸ್, ಇಟ್ಸ್ ಗುಡ್ ಫಾರ್ ಹೆಲ್ತ್. ಅದೇ ಸ್ಟಿರಾಯ್ಡ್ ಇದರಲ್ಲಿ ಇದೆ. ಬೇರೆ ಮಶ್ರೂಮ್ ಅಲ್ಲಿ ನಿಮ್ಗೆ ಇದು ಸಿಗುವುದಿಲ್ಲ, ಸ್ಟಿರಾಲ್ಸ್ ಅಂತ ಸಿಗ್ತದೆ, ಬಟ್ ಇದರಲ್ಲಿ ಸ್ಟಿರಾಯ್ಡ್ಸ್ ಇದೆ. ಸೊ ಅಂದ್ರೆ ಇಟ್ ವಿಲ್ ಹೆಲ್ಪ್ ದ ಬಾಡಿ. ಸೊ ಪೋರಿಯಾ ಕ್ಯೂಟಿಸ್ ಪ್ರಮೋಟಿಂಗ್ ಡಯಾರಿಸಿಸ್ ಅಂಡ್ ಪ್ರಮೋಟಿಂಗ್ ಡೇ ಟು ಮೆನ್ ಸೈನ್ಸ್. ಇದೆಲ್ಲ ಕೆಲವು ನಿಮ್ಗೆ ಫಾರಿನ್ ವರ್ಡ್ಸ್ ಎಲ್ಲ ಇದೆ. ಇನ್ನೊಂದು ರುಬ್ರಾ ಪೋರಿಯಾ ಅಂತ. ಸೊ ಇದು ಸಹ ನಿಮ್ಗೆ ಏನಂದ್ರೆ ಸೈಡ್ ಪಾರ್ಟ್ ಅಲ್ಲಿ, ಅಂದ್ರೆ ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್ ಅಲ್ಲಿ ಇದು ಬರ್ತದೆ ರುಬ್ರಾ ಪೋರಿಯಾ. ಪ್ರಮೋಟಿಂಗ್ ಅದು ಯಾವ್ದಕ್ಕೆಲ್ಲ ವರ್ಕ್ ಆಗ್ತದೆ, ಡ್ಯೂರೆಸಿಸ್ ಅಂಡ್ ನರಿಶಿಂಗ್ ಹಾರ್ಟ್ ಗೆ ತುಂಬಾ ಒಳ್ಳೇದು, ಅಂಡ್ ಮೋಷನಿಂಗ್ ಲಂಗ್ಸ್ ಗೆ ಒಳ್ಳೇದು, ಅಂಡ್ ಕ್ವೆಂಚಿಂಗ್ ಥರ್ಸ್ಟ್. ತುಂಬಾ ನಿಮ್ಗೆ ಬಾಯಾರಿಕೆ ಆದ್ರೆ ನೀವು ಇದನ್ನ ಈ ಪಾರ್ಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ವೈಟ್ ಪೋರಿಯಾ ನಿಮ್ಗೆ ಎಲ್ಲಿ ವರ್ಕ್ ಆಗ್ತದೆ ಅಂದ್ರೆ ಮಧ್ಯದ ಭಾಗ, ಬಿಳಿ ಭಾಗ. ಸೊ ಇನ್ವಿಗೋ ರೇಟಿಂಗ್ ಸ್ಪ್ಲೀನ್, ಸ್ಪ್ಲೀನಿಗೆ ತುಂಬಾ ಒಳ್ಳೇದು. ಟ್ರೀಟಿಂಗ್ ಒಮಿಟಿಂಗ್, ಯಾರಿಗಾದ್ರೂ ಒಮಿಟಿಂಗ್ ಆದ್ರೆ ನೀವು ಇದನ್ನ ಇಟ್ಕೊಂಡ್ರೆ ಸೊ ಒಮಿಟಿಂಗ್ ಅನ್ನ ಸರಿ ಮಾಡ್ಬಿಡ್ತದೆ. ಬೆನಿಫಿಟಿಂಗ್ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಸಹ ಇದು ವರ್ಕ್ ಆಗ್ತದೆ. ಸೊ ಅದರಿಂದ ಇದನ್ನ ಮೈನ್ 3 ಪಾರ್ಟ್ಸ್ ಅಲ್ಲಿ 3 ರೀತಿಯಲ್ಲಿ ವರ್ಕ್ ಆಗ್ತದೆ. ಎಸ್ಪೆಷಲಿ ನಿಮ್ಗೆ ಇಟ್ಸ್ ಎ ಕಿಡ್ನಿ ಸೇಫರ್ ಸೈಡ್ ಅಂತ ಹೇಳ್ತಾರೆ. ಇದುವರೆಗೂ ನಮ್ಗೆ ಪರ್ಟಿಕ್ಯುಲರ್ಲಿ ಕಿಡ್ನಿಗೆ ಒಂದು ಮಶ್ರೂಮ್ ಅಂತ ಇರಲಿಲ್ಲ. ಜಸ್ಟ್ ಪ್ರೊಟೆಕ್ಟ್ ಯುವರ್ ಕಿಡ್ನಿ ಥ್ರೂ DXN ಪೋರಿಯಾ ಮಶ್ರೂಮ್ಸ್. ಇದನ್ನ ಯೂಸ್ ಮಾಡಿದಾಗ ಕಿಡ್ನಿ ಫಿಲ್ಟ್ರೇಷನ್ ಇರ್ಬೋದು, ಅಥವಾ ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ನಿಮ್ಮ ಫಿಲ್ಟ್ರೇಷನ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ದ ಕೀಪ್ ಯುವರ್ ಕಿಡ್ನೀಸ್ ಹೆಲ್ದಿ ದಿಸ್ ಪೋರಿಯಾ ಥ್ರೂ 3 ಪೋರಿಯಾ ಮಶ್ರೂಮ್. Life is not possible without our kidney, right? So let's keep them strong, clean and healthy. ಅದನ್ನ ಇಡಬೇಕಂತ ಹೇಳಿದ್ರೆ ದಿಸ್ ಪೋರಿಯಾ ಮಶ್ರೂಮ್ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದರಲ್ಲಿ ಹೈಯೆಸ್ಟ್ ಥೆರಪಿಟಿಕ್ ವ್ಯಾಲ್ಯೂಸ್ ತುಂಬಾ ಇದೆ. ಸೊ ಅದರಿಂದ ಕಿಡ್ನಿ ಇಸ್ ಒನ್ ಆಫ್ ದ ಬೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಯಾಕಂದ್ರೆ ನಿಮ್ಗೆ ಫಿಲ್ಟರ್
ಮಾಡಬೇಕು ಅಂದ್ರೆ ನಮ್ಮ ಬಾಡಿಯನ್ನು ಕಿಡ್ನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಿಡ್ನಿಯನ್ನು ಇದು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ನಿಮ್ಗೆ ಇದರಲ್ಲಿ ಏನೇನು ಅಂಶಗಳಿದೆ, ಡಿಸ್ಕವರ್ ದ ಸೀಕ್ರೆಟ್ ಆಫ್ ಎ ಹೆಲ್ದಿ ಲೈಫ್ ವಿತ್ DXN ಪೋರಿಯಾ. ಇದರಲ್ಲಿ ಯಾವುದೇ ನಿಮಗೆ ಆರ್ಟಿಫಿಷಿಯಲ್ ಕಲರ್ಸ್ ಗಳನ್ನ ಹಾಕ್ಲಿಲ್ಲ, ಯಾವುದೇ ನಿಮಗೆ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇದರಲ್ಲಿ ಇಲ್ಲ, ಯಾವುದೇ ಸಿಂಥೆಟಿಕ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇಲ್ಲ, ಯಾವುದೇ ನಿಮಗೆ ಪೆಸ್ಟಿಸೈಡ್ಸ್ ಇದರಲ್ಲಿ ಯೂಸ್ ಮಾಡಿಲ್ಲ. ಸೊ ಕ್ಯಾಪ್ಸೂಲ್ಸ್ ಮೇಡ್ ಫ್ರಮ್ ವೆಜಿಟೇಬಲ್, ಮೇಲ್ಗಡೆ ಇವನ್ ಇದು ಟ್ಯಾಬ್ಲೆಟ್ಸ್ ಇದೆ, ಇವನ್ ಕ್ಯಾಪ್ಸೂಲ್ಸ್ ಸಹ ಇದರಲ್ಲಿ ತಯಾರು ಮಾಡಿದ್ದಾರೆ, ಅದು ವೆಜಿಟೇಬಲ್ ಸೋರ್ಸ್ ಇಂದ ತಯಾರು ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಸಿಂಪಲ್ ಆಗಿ ಪ್ರಾಡಕ್ಟ್ ಅನ್ನ ನೀವು ಸ್ಟ್ರೈಟ್ ಅವೇ ನೀವು ತಗೋಬಹುದು. ಸೊ ಹಾಗಾಗಿ ಯಾವುದೇ ಬೇರೆ ಕಂಪನಿಯಲ್ಲಿ ನಿಮ್ಗೆಲ್ಲ ರೇಟ್ ಕಮ್ಮಿಯಲ್ಲಿ ಸಿಗ್ತದೆ, ಆದ್ರೆ ನಿಮ್ಗೆ ಅದರಲ್ಲಿ ಫಿಲ್ಲಿಂಗ್ ಏಜೆಂಟ್ ಅಂತ ಇರ್ತದೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ನೀವು ಪೋರಿಯಾ ಅಂತಾನೆ ತಗೋಬಹುದು, ಬಟ್ ರೇಟ್ ನಿಮ್ಗೆ ಕಾಂಪಿಟೇಟಿವ್ ರೇಟ್ ಅಲ್ಲೂ ಸಿಗಬಹುದು, ಬಟ್ ಕ್ವಾಲಿಟಿ ವೈಸ್ ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೋಬೇಕು, ಜನರಿಗೆ ಹೇಳ್ಬೇಕು. ಸೊ ಎಲ್ಲಿ ವರ್ಕ್ ಆಗ್ತದೆ, ಯೂರಿಕ್ ಆಸಿಡ್ ಇಸ್ ನಮ್ಮ ಬಾಡಿಯಲ್ಲಿ ತುಂಬಾ ಜನರಿಗೆ ಕೇಳಿರ್ಬೋದು ನೀವು, ಯೂರಿಕ್ ಆಸಿಡ್ ಬಾಡಿಯಲ್ಲಿ ನಿಮ್ಗೆ ಸ್ಟೋರ್ ಆಗಿದ್ರೆ ಸೊ ಈ ಮಶ್ರೂಮ್ ಅನ್ನ, ಈ ಪೋರಿಯಾ ಅನ್ನ ಕೊಡ್ಬೋದು ನೋಡಿ. ಥಿಕ್ ಅಂಡ್ ನಿಮ್ಗೆ ಅಲ್ಲಿ ಥಿಕ್ ಆಗಿರ್ತದೆ, ಮೆಂಬ್ರೇನ್ ಸ್ಟ್ರಾಂಗ್ ಆಗ್ತದೆ. ಸೊ ಸಿನೋವಿಯಲ್ ಫ್ಲೂಯಿಡ್ ಅದು ಡ್ರೈ ಆಗಿರ್ತದೆ, ಡಿಗ್ರೇಡ್ ಆಗಿರ್ಬೋದು, ಕಾರ್ಟಿಲೇಜ್ ಎಲ್ಲ ನಿಮ್ಗೆ ತುಂಬಾ ವೀಕ್ ಆಗಿರ್ಬೋದು. ಸೊ ಆ ಪಾರ್ಟ್ ಅಲ್ಲಿ ದಿಸ್ ಮಶ್ರೂಮ್ ಅಲ್ಲಿ ವರ್ಕ್ ಆಗ್ತದೆ ನೋಡಿ. ಪರ್ಟಿಕ್ಯುಲರ್ ಇದೆಲ್ಲ ರಿಸರ್ಚ್ ನಾನು ಹೇಳೋದು, ನಮ್ಮ ಕಂಪನಿ ಏನು ಇದನ್ನೇನು ನಿಮ್ಗೆ ಹೇಳೋದಿಲ್ಲ, ಕೆಲವೊಂದು ಪಾಯಿಂಟ್ ಈಗ ಹೇಳ್ತಾರೆ ಕಂಪನಿ ಹೇಳುವ ಪಾಯಿಂಟ್, ಬಟ್ ಇದು ರಿಸರ್ಚ್ ಪ್ರಕಾರ ನಿಮ್ಗೆ ಪರ್ಟಿಕ್ಯುಲರ್ಲಿ ಎಲ್ಲೆಲ್ಲಿ ವರ್ಕ್ ಆಗ್ತದೆ ಅಂತ. ಸೊ ಅದರಿಂದ ನಿಮ್ಗೆ ಬೆಸ್ಟ್ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇದು ಒಳ್ಳೇದು ನೋಡಿ. ಸರ್ಕ್ಯುಲೇಟ್ ಮಾಡ್ಬೇಕು. ಸೊ ಸರ್ಕ್ಯುಲೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಸಪೋರ್ಟಿಂಗ್ ಬೇಕು. ಸರ್ಕ್ಯುಲೇಟ್ ಕರೆಕ್ಟ್ ಆಗ್ಲಿಲ್ಲ ಏನಾಗ್ತದೆ ಅಂದ್ರೆ ನಿಮ್ಗೆ ಲೆಗ್ ಅಲ್ಲೆಲ್ಲ ಸ್ವೆಲ್ಲಿಂಗ್ ಬರ್ತದೆ ನೋಡಿ. ಸೊ ಆಂಕಲ್ಸ್ ಅಲ್ಲೆಲ್ಲ ಸ್ವೆಲ್ಲಿಂಗ್, ಉರಿ ಊತ ಎಲ್ಲ ಬಂದ್ಬಿಡ್ತದೆ. ಸೊ ಅಂತವರಿಗೆ ನೀವು ಇದನ್ನ ಕೊಟ್ಟಾಗ ನೀವು ಕರೆಕ್ಟ್ ಆಗಿ ಅದನ್ನ ಪಂಪ್ ಮಾಡಿ ಬಾಡಿಯಲ್ಲಿದ್ದ ನೀರನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಪೋರಿಯಾ. ನೆಕ್ಸ್ಟ್ ಕಮ್ಸ್ ಟು ದ ಇವನ್ ಕರಳು ಅಂತ ಹೇಳ್ತೀವಿ. ಕರಳಿಗೆ ಕೆಲವು ಪ್ರಾಬ್ಲಮ್ ಬರ್ತದೆ ನಮ್ಗೆ, ಕರಳು ಹುಣ್ಣು ಅಂತ ಹೇಳ್ತಾರೆ. ಅದು ಹುಣ್ಣಾದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ, ಊಟ ಮಾಡ್ಲಿಕ್ಕೆ ಅದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಕರಳು ಹುಣ್ಣಿಗೂ ಸಹ ನೀವು ಇದನ್ನ ಕೊಡಬಹುದು, ಅವರಿಗೂ ಹೆಲ್ಪ್ ಆಗ್ತದೆ. ಕಂಪನಿಯ ಪಾರ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆಲ್ಲ ವರ್ಕ್ ಆಗ್ತದೆ, ಫ್ರಮ್ ಪೈನ್ ರೂಟ್ಸ್ ಟು ವೆಲ್ನೆಸ್, ದ ಬ್ಯಾಲೆನ್ಸ್ಡ್ ಲಿವಿಂಗ್, ಎ ಪಾರ್ಟ್ ಟು ಎನರ್ಜಿ ಅಂಡ್ ಸ್ಟ್ರೆಂತ್. ನಿಮ್ಗೆ ಒಂದು ಸುಖ ಜೀವನಕ್ಕೋಸ್ಕರ, ಒಳ್ಳೆಯ ಜೀವನಕ್ಕೋಸ್ಕರ, ಆರೋಗ್ಯಪೂರ್ಣ ಜೀವನಕ್ಕೋಸ್ಕರ ಪೋರಿಯಾವನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸ್ಟ್ರೆಂಗ್ತ್ ಮತ್ತೆ ವೈಟಾಲಿಟಿ, ನಮಗೆ ಒಳ್ಳೆಯ ಒಂದು ಸ್ಟ್ರೆಂಗ್ತ್ ಬೇಕು, ಗಟ್ಟಿ ಇರಬೇಕು, ವೀಕ್ನೆಸ್ ಇರಬಾರ್ದು, ಯಾವಾಗಲೂ ವೈಟಾಲಿಟಿ ಆಗಿರ್ಬೇಕು, ಬೆಳೀತಾ ಇರಬೇಕು, ಚೆನ್ನಾಗಿ ಕಾಣಬೇಕು, ಸ್ಫುರದ್ರೂಪಿಗಳಾಗಿರ್ಬೇಕು ಅಂತ ಹೇಳಿದ್ರೆ ಇದು ನಿಮ್ಗೆ ವರ್ಕ್ ಆಗ್ತದೆ. ಜನರೇಷನ್ ಆಫ್ ಟ್ರಸ್ಟ್, ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಇದರ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೇ ಟ್ರಸ್ಟ್ ನಾವು ಇಟ್ಕೋಬೇಕು. ದ ಸೆಲೆಬ್ರೇಟ್ ಫಾರ್ ಇಟ್ಸ್ ಹೋಲಿಸ್ಟಿಕ್ ಹೆಲ್ತ್ ಸಪೋರ್ಟ್. ನೀವು ಆ ನಂಬಿಕೆಯಿಂದ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೂ ಕೂಡ ಅದರಲ್ಲಿರುವ ಅಂಶಗಳು ನಮ್ಮ ಬಾಡಿಗೆ ಬಂದು ನಾವು ಕೂಡ ಆರೋಗ್ಯಪೂರ್ಣವಾಗಬಹುದು. ಸೊ ನರಿಶ್ಮೆಂಟ್ ಫ್ರಮ್ ವಿತಿನ್, ನೋನ್ ಫಾರ್ ಪೋಷಕ್ ನ್ಯೂಟ್ರಿಟಿವ್ ಪ್ರಾಪರ್ಟೀಸ್. ಯಾಕಂದ್ರೆ ಇದರಲ್ಲಿ ಪೋಷಕ ತತ್ವ, ಪುಷ್ಟಿದಾಯಕ ತತ್ವಗಳು ಇದರಲ್ಲಿದೆ. ಸೊ ಹಾಗಾಗಿರೋದ್ರಿಂದ ನ್ಯೂಟ್ರಿಟಿವ್ ಐಟಮ್ ತುಂಬಾ ಜಾಸ್ತಿ ಇರೋದ್ರಿಂದ ಇದು ನರಿಶ್ಮೆಂಟ್ ಅಂದ್ರೆ ಬಾಡಿ ನಮ್ಮ ಹೀಲಿಂಗ್ ಮಾಡ್ಲಿಕ್ಕೆ ಸಹ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಟೈಮ್ಲೆಸ್ ವಿಸ್ಡಮ್, ದ ಯೂಸ್ಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಫಾರ್ ಸೆಂಚುರೀಸ್. ಎಷ್ಟೋ ಸಾವಿರಾರು ವರ್ಷಗಳಿಂದ ಎಡಬಿಡದೆ ಟೈಮ್ಲೆಸ್ ವಿಸ್ಡಮ್, ಅವ್ರೇನು ಅದನ್ನ ತಿಂಕೆ ಮಾಡಲಿಲ್ಲ, ಇದು ಸರಿ ಇದೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಅದೇ ತರ ರಿಸಲ್ಟ್ ಅನ್ನ ಕಂಡುಕೊಂಡಿದ್ದಾರೆ. ಸೊ ಇದರಲ್ಲಿ ಐಟಮ್ ನಂಬರ್ 1 ಎಲ್ಲಾದ್ರೂ ಕೇಳಿದ್ರ ಈ ಐಟಮ್ ಎಲ್ಲಿದೆ ಅಂತ? ಪಾಲಿಸ್ಯಾಕರೈಡ್ ಇದೆ. ಪಾಲಿಸ್ಯಾಕರೈಡ್ ಇದರಲ್ಲಿ 100%, ಯಾಕಂದ್ರೆ ಪಾಲಿಸ್ಯಾಕರೈಡ್ ನಮ್ಮ RG ಅಲ್ಲಿ ಹೈಯೆಸ್ಟ್ ಇರ್ತದೆ.
ಸೊ ಈಗ ಪುನಃ ಇನ್ನೊಂದು ಪ್ರಾಡಕ್ಟ್ ಅಲ್ಲಿ ಪಾಲಿಸ್ಯಾಕರೈಡ್ ಇರುವ ಅಂಶ ಇದರಲ್ಲಿ ಇದೆ ನೋಡಿ. ಸೊ ಇದೇನ್ ಮಾಡ್ತದೆ, ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಕ್ಯಾನ್ಸರ್ ಸೆಲ್ಸ್ ಗಳನ್ನ ಕಿಲ್ ಮಾಡ್ಲಿಕ್ಕೆ ನಿಮ್ಗೆ ಪಾಲಿಸ್ಯಾಕರೈಡ್ ತುಂಬಾ ಹೆಲ್ಪ್ ಆಗ್ತದೆ. ಇಮ್ಯುನಿಟಿ ಆಕ್ಟಿವೇಟಿಗೆ ಅಂತ ಹೇಳ್ತಾರೆ. ಸೊ ವೈಟಲ್ ಕಾಂಪೌಂಡ್ಸ್ ಫಾರ್ ಡೈಲಿ ವೆಲ್ ಬೀಯಿಂಗ್, ವೈಟಲ್ ಕಾಂಪೌಂಡ್ 135 ವೈಟಲ್ ಕಾಂಪೌಂಡ್ ಇದೆ ಇದರಲ್ಲಿ. ನೀವು ದಿನನಿತ್ಯ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಸ್ಪೋರಿಯಾ ನೀವು ದಿನಕ್ಕೆ 1 or 2 ಡೋಸಸ್ ಕೊಟ್ಟಿದ್ದಾರೆ, ಅಷ್ಟು ನೀವು ತಗೋಬಹುದು. ಸೆಕೆಂಡ್ ಅಂದ್ರೆ ಟೈಟರ್ಪಿನ್ಸ್ ಇದೆ. ನಿಮ್ಗೆ ಪುನಃ ಟೈಟರ್ಪಿನ್ಸ್ ಇದು ಸಹ ರಿಷಿಯಲ್ ಇದೆ, ಬಟ್ ಇದರ ಟೈಟರ್ಪಿನ್ಸ್ ಸ್ವಲ್ಪ ಡಿಫರೆನ್ಸ್. ಟೈಟರ್ಪಿನ್ಸ್ ಇಸ್ ನಥಿಂಗ್ ಬಟ್ ಸ್ವಲ್ಪ ಕಹಿ. ಇದು ಟೈಟರ್ಪಿನ್ಸ್ ಅಂದ್ರೆ ಕಹಿ ಅಂಶ. ಇದು ನಂಜಿಗೆ, ಈಗ ಆಲ್ರೆಡಿ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದಾರಲ್ಲ, ನಂಜಿನ ಅಂಶಗಳು ಇದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಇದು ಹೆಲ್ಪ್. ಪವರ್ ಪ್ಯಾಕ್ಡ್ ಎಲಿಮೆಂಟ್ಸ್ ಫಾರ್ ಬ್ಯಾಲೆನ್ಸ್ಡ್ ಅಂಡ್ ವೈಟಾಲಿಟಿ 352 ಇದೆ ಇದರಲ್ಲಿ. ಸೊ ಪವರ್ ಪ್ಯಾಕ್ ಈ ಟ್ರೈಟರ್ಪಿನ್ಸನ್ಸ್ ಇದ್ರ ಒಳಗಡೆ ಇರೋದ್ರಿಂದ ನಿಮ್ಗೆ ಇದು ಸ್ಕಿನ್ ಕೂಡ ನಿಮ್ಗೆ ಅದಕ್ಕೂ ಸಹ ಹೆಲ್ಪ್ ಆಗ್ತದೆ. ಆಮೇಲೆ ಒಳ್ಳೆ ಶಕ್ತಿಗೂ ಸಹ ಒಳ್ಳೇದು. ಎರ್ಗೋಸ್ಟೆರಾಲ್ ಅಂಡ್ ಮೋರ್ ಅಂತ ಹೇಳ್ತಾರೆ. ಇನ್ನೊಂದು ಐಟಮ್ ಇದರಲ್ಲಿ ಇರೋದು ಸ್ಪೆಷಲ್ ಐಟಮ್ ಎರ್ಗೋಸ್ಟೆರಾಲ್. ಸೊ ಇದು ಯಾವುದಕ್ಕೆ ವರ್ಕ್ ಆಗ್ತದೆ, ಎ ಸೋರ್ಸ್ ಆಫ್ ಬಯೋ ಆಕ್ಟಿವ್ ಗುಡ್ನೆಸ್. ಎಷ್ಟೋ ಜನರಿಗೆ ನಿಮ್ಗೆ ಖುಷಿಯಾಗಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರಬೇಕು, ಹೆಲ್ದಿ ಆಗಿರ್ಬೇಕು, ಇನ್ಫ್ಲಮೇಷನ್ ಬೇಡ ಅಂತ ಹೇಳಿದ್ರೆ ಎರ್ಗೋಸ್ಟೆರಾಲ್ ಇಸ್ ವರ್ಕ್ ಆಗ್ತದೆ. ಸೊ ಅದು ಇದರಲ್ಲಿ ಇದೆ. ಸೊ ಅದನ್ನ ನೀವು ತಗೊಂಡು ಯಾವಾಗ್ಲೂ ನೀವು ಹೆಲ್ದಿ ಆಗಿ ಇರಬಹುದು. ಸೊ ದಟ್ ಬೆನಿಫಿಟ್ಸ್ ನಿಮ್ಗೆ ಸಿಗ್ತದೆ. ಸೊ ಈಗ ನಾವು ಪುನಃ ಸೈಂಟಿಫಿಕ್ ರಿಸರ್ಚ್ ಪ್ರಕಾರನೇ ಹೋಗೋಣ. ಬೆನಿಫಿಟ್ಸ್ ಆಫ್ ಪೋರಿಯಾ ಮಶ್ರೂಮ್. ಪೋರಿಯಾ ಮಶ್ರೂಮ್ ಪೌಡರ್, ಆಲ್ಸೋ ನೋನ್ ಆಸ್ ವಾಲ್ಫಿಫೋರಿಯಾ ಫೋಕಸ್, is an edible fungus with a variety of potential health benefit. ತುಂಬಾ ನಿಮ್ಗೆ ಆರೋಗ್ಯಕ್ಕೆ ಬೇಕಾದಂತ ಲಾಭಗಳು ಇದರಲ್ಲಿ ತುಂಬಾ ಇದೆ. ತುಂಬಾ ಜನ ನಿದ್ರೆಯ ಪ್ರಾಬ್ಲಮ್ ಅಂತ ಹೇಳ್ತಾರೆ, ನಿದ್ರೆ ಬರುದಿಲ್ಲ ಸರ್ ಹೇಳ್ತಾರೆ. ಸೊ ಜಸ್ಟ್ ಯು ಗಿವ್ ಇಟ್ ದಿಸ್ ಮಶ್ರೂಮ್, ಸ್ಲೀಪ್, ಒಳ್ಳೆ ಗುಡ್ ಸ್ಲೀಪ್ ಆಗ್ಬೇಕು, ಒಳ್ಳೆ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಕೊಟ್ಟಾಗ ಇದು ಹೆಲ್ಪ್ ಮಾಡ್ತದೆ. ಪೋರಿಯಾ ಮಶ್ರೂಮ್ ಮೇ ಹೆಲ್ಪ್ ವಿತ್ ಸ್ಲೀಪ್ ಕ್ವಾಲಿಟಿ ಅಂಡ್ ಡ್ಯೂರೇಷನ್. One study found that participants who took Poria coccus extract experienced a significant increase in sleep ಅಂತ ನೋಡಿ. ಒಂದು ಗ್ರೂಪ್ ಆಫ್ ರಿಸರ್ಚ್ ಮಾಡ್ತಾರೆ, ಯಾರಿಗೆಲ್ಲ ನಿದ್ರೆ ಬರುದಿಲ್ಲ ಅವರ ಮೇಲೆ ಪ್ರಯೋಗ ಮಾಡಿದಾಗ ಅವ್ರಿಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಒಳ್ಳೆಯ ನಿದ್ರೆ ಬರುವುದು ಅದರಲ್ಲಿ ಗೊತ್ತಾಯ್ತು. ಡ್ಯೂರೇಷನ್ ಅಂಡ್ ಡಿಕ್ರೀಸ್ ಇನ್ ಅರೌಸಲ್ ಡ್ಯೂರಿಂಗ್ ದ ಸ್ಲೀಪ್. ಕೆಲವು ಟೈಮ್ ನಿಮ್ಗೆ ನಿದ್ರೆ ಇರ್ತೀರಿ, ಆದ್ರೆ ಸಮ್ ಟೈಮ್ ಸಮ್ ಡಿಸ್ಟರ್ಬೆನ್ಸ್ ಬರ್ತದೆ. ಏನೋ ಕನಸುಗಳು, ಕೆಟ್ಟ ಕೆಟ್ಟ ಕನಸು ಬೀಳೋದು, ಅಥವಾ ಮಧ್ಯದಲ್ಲಿ ಏನೋ ಒಂದು ತೊಂದರೆ ಆಗೋದು, ಆವಾಗ ನಿಮ್ಮ ನಿದ್ರೆ ಕಂಪ್ಲೀಟ್ ಆಗಿರೋದಿಲ್ಲ. ಬಟ್ ನಿಮ್ಗೆ ಇದು ಡೀಪ್ ಸ್ಲೀಪ್ ಬೇಕು ಅಂತ ಹೇಳಿದ್ರೆ ಈಗ ಸ್ಪೋರಿಯಾ ಮಶ್ರೂಮ್ ನಿಮ್ಗೆ ಹೆಲ್ಪ್ ಮಾಡ್ತದೆ, ವರ್ಕ್ ಮಾಡ್ತದೆ. ಹಾಗೆ ಪೊಟೆಂಟ್ ಕಾಂಪೋನೆಂಟ್ ಆಫ್ ಆಪ್ಟಿಮಲ್, ಏನೆಲ್ಲ ಕಾಂಪೋನೆಂಟ್ ಇದೆ, ಯಾವ ರೀತಿ ಅದು ನಮ್ಗೆ ವರ್ಕ್ ಮಾಡ್ತದೆ. ಡೈಲಿ ಎನರ್ಜಿ, ನಮ್ಮ ಏನ್ ಹೇಳ್ತಾರೆ ಚಕ್ರಗಳಂತ ಹೇಳ್ತಾರೆ. ತಲೆಯಲ್ಲಿ ಚಕ್ರ, ಕುತ್ತಿಗೆಯಲ್ಲಿ ಚಕ್ರ, ಹೃದಯದ ಚಕ್ರ, ಹೊಟ್ಟೆಯ ಚಕ್ರ, ಬೇರೆ ಬೇರೆ ನಿಮ್ಗೆ ಮೂಲ ಚಕ್ರ. ಅದು ಚಕ್ರವನ್ನು ನೀವು ಎನರ್ಜೈಸ್ ಮಾಡ್ಬೇಕಾದ್ರೆ ನೀವು ಅದಕ್ಕೆ ಮೆಡಿಟೇಷನ್ ಮಾಡ್ತೀರಿ. ಬಟ್ ನೀವು ಅದ್ರ ಜೊತೆಗೆ ಇದನ್ನ ತಗೊಂಡಾಗ ಬಿಲೀವ್ಡ್ ಟು ಎನ್ಹಾನ್ಸ್ ಓವರ್ ಆಲ್ ವೈಟಾಲಿಟಿ ಬೈ ಸಪೋರ್ಟಿಂಗ್ ಆಕ್ಸಿಜನ್ ಯುಟಿಲೈಸೇಷನ್, ಈ ಪೋರಿಯಾ ಮಶ್ರೂಮ್ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದಂತ. ಸೊ ಇಮ್ಯೂನ್ ಸಪೋರ್ಟ್, ಪುನಃ ನಮ್ಗೆ ಸೆಲ್ಫ್ ಮೈಂಟೈನ್ ಯುವರ್ ಬಾಡಿ ನ್ಯಾಚುರಲ್ ಡಿಫೆನ್ಸ್ ಅದರ ಮೇಲೆ ವರ್ಕ್ ಆಗ್ತದೆ. ಸ್ಟ್ರೆಸ್ ಮೇಲೆ ವರ್ಕ್ ಆಗ್ತದೆ. ಮೈ ಸಪೋರ್ಟ್ ಕಾಮ್ನೆಸ್ ಅಂಡ್ ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ತಗೋಬಹುದು. ಯಾರಿಗೆಲ್ಲ ಗುರಿ ಮುಟ್ಲಿಕ್ಕೆ ಆಗುದಿಲ್ಲ, ಗುರಿ ಮುಟ್ಟೋದ್ರಲ್ಲಿ ನೀವು ಏನ್ ಹೇಳ್ತೀರಿ, ನಿಖರವಾದ ಗುರಿ ಮುಟ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಅಂದ್ರೆ ಯಾಕೆಂದ್ರೆ ನಿಮ್ಮ ಹತ್ರ ಕ್ಲಾರಿಟಿ ಇರುವುದಿಲ್ಲ. ಯು ಮಸ್ಟ್ ಹ್ಯಾವ್ ಕ್ಲಾರಿಟಿ. ಇವತ್ತು ಮುಟ್ಟಬೇಕು, ಇವತ್ತು ಈ ಕೆಲಸ ಮಾಡ್ಬೇಕು, ಈ ಸಲ ನಾನು ತಿಂಗಳಿಗೆ 5,000 PV ಮಾಡ್ಬೇಕು. ಮೈ ಹೋಮ್ ಮೈ ಶಾಪ್ ಅನ್ನು ಓಪನ್ ಮಾಡ್ಬೇಕು. ದ ಫೋಕಸ್ ಮಸ್ಟ್ ಬಿ ಎ ಕ್ಲಾರಿಟಿ ಇರ್ಬೇಕು. ಆ ಕ್ಲಾರಿಟಿ ಇರ್ಲಿಕ್ಕೆ ನಿಮ್ಗೆ ನಾವು ಮೈಂಡ್ ಎಲ್ಲಿದೆ, ಮೈಂಡ್ ನಿಮ್ಗೆ ಫ್ರಿಕ್ಕಲ್ ಆಗ್ತದೆ. ಮೈಂಡ್ ಇಸ್ ಲೈಕ್ ಎ ಮಂಕಿ. ನೆಕ್ಸ್ಟ್ ಮಂತ್ ಮಾಡಿದ್ರೆ ಆಯ್ತು, ಆಮೇಲೆ ಮಾಡಿದ್ರೆ ಆಯ್ತು, ಇದೆ. ಬಟ್ ನಿಮ್ಗೆ ಇದು ಕೊಟ್ಟಾಗ, ನಿಮ್ಗೆ ಇದು ತಗೊಂಡಾಗ ಫೋಕಸ್ ಅಂಡ್ ಕ್ಲಾರಿಟಿ, ದ ಟ್ರೆಡಿಷನಲ್ ನೋನ್ ಫಾರ್ ಬೂಸ್ಟಿಂಗ್ ಮೆಂಟಲ್ ಶಾರ್ಪ್ನೆಸ್.
ಸೊ ಮೆಂಟಲ್ ಶಾರ್ಪ್ನೆಸ್ಗೆ ಎಸ್ ಇವತ್ತು ಮಾಡ್ಬೇಕು ಹೋಮ್ ಮೀಟಿಂಗ್ ಮಾಡ್ಬೇಕು ಇವತ್ತು ಮೀಟಿಂಗ್ ಅಟೆಂಡ್ ಆಗ್ಬೇಕು. ಸೊ ಆ ರೀತಿಯಲ್ಲಿ ನಿಮ್ಗೆ ಫೋಕಸ್ ಟಾರ್ಗೆಟ್ ಓರಿಯೆಂಟೆಡ್ ನಿಮ್ಗೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮಾಡೋದು ನೀವೇ, ಬಟ್ ಇಟ್ ವಿಲ್ ಸಪೋರ್ಟ್ ಯು. ಮೈಂಡ್ ಅನ್ನ ಫ್ರೀ ಮಾಡ್ತದೆ. ಯು ಕ್ಯಾನ್ ಡೂ ಇಟ್ ಅಂತ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನೋಡಿ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಅದರಿಂದ ಯಾರೆಲ್ಲ ನಿಮ್ಗೆ 3,000 5,000 ಅಥವಾ ನಿಮ್ಗೆ PGP 20,000 ಮಾಡ್ಲಿಲ್ಲ ಅವರಿಗೆಲ್ಲ ಫಸ್ಟ್ ಅವರಿಗೆ ತಿನ್ಸ್ಬಿಡಿ, ಅವ್ರು ಸರಿಯಾಗ್ಲಿ. ಆವಾಗ ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗ್ತದೆ. ಸೂತಿಂಗ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ. ಸೂತಿಂಗ್ ಎಷ್ಟೋ ನಮ್ಗೆ ಬೇರೆ ಬೇರೆ ರೀತಿಯ ನೋವುಗಳಿರ್ಬೋದು, ಅಥವಾ ನಿಮ್ಗೆ ಇನ್ಫ್ಲಮೇಷನ್ ಇರ್ಬೋದು, ಅಥವಾ ಕೆಲವರಿಗೆ ಅನೀಸಿನೆಸ್ ಇರ್ಬೋದು. ಅದಕ್ಕೆಲ್ಲ ನೋಡಿ ಇದು ಗುಣಪಡಿಸುವ ಒಂದು ಶಕ್ತಿ ಇದರಲ್ಲಿದೆ ಅಂತ. ಮೇ ಹೆಲ್ಪ್ ಈಸ್ ಡಿಸ್ಕಂಫರ್ಟ್ ಅಂಡ್ ಇನ್ಫ್ಲಮೇಷನ್. ಅದನ್ನೆಲ್ಲ ನಿಮ್ಗೆ ಕೆಲವರಿಗೆ ನಿಮ್ಗೆ ಹಿಡ್ಕೊಂಡಾಗ ಆಗ್ತದೆ, ಬೆನ್ನು ಬರ್ತದೆ, ಅಥವಾ ನಿಮ್ಗೆ ತೊಡೆ ಹಿಡ್ಕೊಂಡಾಗ ಆಗ್ತದೆ, ಮಂಡಿ ನೋವು ಬರ್ತದೆ, ಅಥವಾ ಇನ್ಫ್ಲಮೇಷನ್ ಬರ್ತದೆ, ಉರಿ ಆಗೋದು. ಇದಕ್ಕೆಲ್ಲ ನೋಡಿ ಸೂತಿಂಗ್ ಪ್ರಾಪರ್ಟೀಸ್. ಅದನ್ನೆಲ್ಲೋ ಸ್ವಲ್ಪ ನಿಮ್ಗೆ ಅದು ಪ್ರಾಬ್ಲಮ್ ಇರ್ತದೆ, ಅದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಪೋರಿಯಾ ಮಶ್ರೂಮ್ ವಿಲ್ ಹೆಲ್ಪ್. ಸೊ ಅದರಿಂದ ನೀವು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಪುನಃ ನಾವು ರಿಸರ್ಚ್ ಪ್ರಕಾರನ ಹೋಗೋಣ. ಹೆಲ್ತ್ ಬೆನಿಫಿಟ್ಸ್ ಆಫ್ ಪೋರಿಯಾ ಮಶ್ರೂಮ್ಸ್. ಈಗ ಬೇಕಾದ್ರೆ ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಅದರ್ ಹೆಲ್ತ್ ಕಂಡೀಷನ್ಸ್. ಪೋರಿಯಾ ಮಶ್ರೂಮ್ ಮೇ ಆಲ್ಸೋ ಹೆಲ್ಪ್ ವಿತ್ ಎನೋರೆಕ್ಸಿಯಾ. ಯಾರಾದ್ರೂ ಕೇಳಿದ್ರ ಎನೋರೆಕ್ಸಿಯಾ ಅಂತ? ವಾಟ್ ಯು ಮೀನ್ ಬೈ ಎನೋರೆಕ್ಸಿಯಾ? ಅದೇ ನಾವು ನೋಡಿ ಪ್ರತಿಯೊಂದು ಯಾಕೆ ನೀವು ಮೀಟಿಂಗ್ ಅಟೆಂಡ್ ಆಗ್ಬೇಕು ಅಂದ್ರೆ ಕೆಲವೊಂದು ನಮ್ಗೆ ಗೊತ್ತಿರುವುದಿಲ್ಲ. ಇದು ನನಗೂ ಗೊತ್ತಿಲ್ಲ. ನಾನು ನಿನ್ನೆ ರಿಸರ್ಚ್ ಅಲ್ಲಿ ಹೋದಾಗ ಇದು ನೋಡ್ತದೆ ಎನೋರೆಕ್ಸಿಯಾ ಅಂತ ಒಂದು ವರ್ಡ್ ಬಂತು. ಸೊ ಎನೋರೆಕ್ಸಿಯಾದ ಮೇಲೆ ಇದು ವರ್ಕ್ ಆಗ್ತದೆ ನೋಡಿ. ಎರಡನೇದಾಗಿ ಹಾರ್ಟ್ ಪಲ್ಪಿಟೇಷನ್, ಡಯರಿಯಾ, ಎಂಗ್ಸೈಟಿ, ಇನ್ಸೋಮ್ನಿಯಾ, ಡೈಜೆಷನ್, ಡಿಪ್ರೆಷನ್, ಓಸ್ಟಿಯೋಪೊರೋಸಿಸ್ ಅಂಡ್ ಸ್ಕಿನ್ ಏಜಿಂಗ್. ಇದು ಮೈನ್ ಬೆನಿಫಿಟ್ ಆಗಲ್ಲ ಹೇಳಿದ್ದೀನಿ. ನಿಮ್ಗೆ ಅದರ್ ಬೆನಿಫಿಟ್ಸ್ ನಿಮ್ಗೆ ಇದರಲ್ಲಿ ಇದೆ ನೋಡಿ. ಇದೇ ನಾನು ಹೇಳಿದೆ ಎನೋರೆಕ್ಸಿಯಾ ನರ್ವೋಸಾ. ಸೊ ಅಲ್ಲಿ ಮೆಡ್ರೆಕ್ ಹಾಸ್ಪಿಟಲ್ ಎಲ್ಲಿದೆ? ಜಹಾನಾಬಾದ್, ಬಿಹಾರ್. ಸೊ ಒಂದು ಏನಂತ ಹೇಳಿದ್ರೆ ಕೆಲವರಿಗೆ ಒಂದು ಮೈಂಡ್ ಅಲ್ಲಿ ಇರ್ತದೆ, ನಾನು ಜಾಸ್ತಿ ತಿನ್ನಬಾರ್ದು, ನಾನು ದಪ್ಪ ಆಗ್ತೀನಿ, ನಾನು ಸಪ್ರ ಹಾಗೆ ನೋಡ್ಬೇಕು, ನಾನು ಚಂದ ಕಾಣ್ಬೇಕು ಅಂತ ಹೇಳಿ ಈ ಗುಂಗಿನಲ್ಲಿ ಇರ್ತಾರಂತೆ ನೋಡಿ. ಈ ಗುಂಗಿನಲ್ಲಿದ್ದು ಅವರು ಸರಿಯಾಗಿ ಊಟನೇ ಮಾಡೋದಿಲ್ಲ, ಸರಿ ತಿಂಡಿನೇ ತಿನ್ನೋದಿಲ್ಲ. ಆವಾಗ ಏನಾಗ್ತದೆ ಅಂದ್ರೆ ಅವರಿಗೆ ಬಾಡಿಗೆ ಏನ್ ಬೇಕೋ ಅದು ಅವರಿಗೆ ಸಿಗುದಿಲ್ಲ. ಅವಾಗ ಅವ್ರು ಏನ್ ಎಣಿಸಿದೋ ಅದು ಆಗೋದಿಲ್ಲ. ಅದೇ ಕೇಳ್ತಾರೆ. ಇದಕ್ಕೆ ಎನೋರೆಕ್ಸಿಯಾ ನೊರೋಸಾ ಅಂತ ಹೇಳ್ತಾರಂತೆ. ಇದೊಂದು ಡಿಸೀಸ್ ಅಂತಾರ. ಒಂದ್ಸಲ ಇವ್ ಗೀಳ್ ಹಚ್ಚಿಬಿಟ್ಟ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗ್ಬಿಡ್ತದಂತ ಅವ್ರಿಗೆ. ಸೊ ಐ ವೋಂಟ್ ಈಟ್. ನಾವ್ ಯಾವ್ದೇ ನಾನ್ ತಿನ್ನುವುದಿಲ್ಲ, ನಾನು ಅದು ತಿನ್ನುವುದಿಲ್ಲ, ನಾನು ಅದು ಕುಡಿಯುವುದಿಲ್ಲ, ನಾನು ಇದು ತಿನ್ನುವುದಿಲ್ಲ. ನಮ್ಮ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಯಾವ್ದು ಒಳ್ಳೇದಿದೆಯೋ ಅದನ್ನ ತಿನ್ನಿ, ಯಾವ್ದು ಎಷ್ಟು ಬೇಕೋ ಲಿಮಿಟ್ ಅಲ್ಲಿ ತಿನ್ನಿ. ಆವಾಗ ನೀವು ಕರೆಕ್ಟ್. ನಾವು ಅದು ತಿನ್ನುವುದಿಲ್ಲ, ಇದು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಅದು. ಬಟ್ ಅಂತವರಿಗೆ ನಿಮ್ಗೆ ದಿಸ್ ಪೋರಿಯಾ ವಿಲ್ ಹೆಲ್ಪ್. ಅವರಿಗೆ ಹೆಲ್ಪ್ ಮಾಡ್ತದಂತ. ಅವ್ರ ಮೈಂಡ್ ಅನ್ನ ಕರೆಕ್ಟ್ ಮಾಡಿ ಅವರು ಸರಿಯಾಗಿ ತಿನ್ನುವ ಹಾಗೆ ಮಾಡ್ತಾರೆ. ಈ ಕಾಯಿಲೆಯಿಂದ ಅವರು ಹೊರಬರ್ಬೋದು ಹೇಳ್ತಾರೆ. ಎನೋರೆಕ್ಸಿಯಾ ನರ್ವೋಸಾ ಅಂತ. ಸೊ ಸೆಕೆಂಡ್, ಪಲ್ಪಿಟೇಷನ್. ಯಾವ್ದ್ರಿಂದ ಬರ್ತದೆ? ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಬರ್ಬೋದು. ದಟ್ ಸ್ಟ್ರೆಸ್ ಅಂಡ್ ಎಂಗ್ಸೈಟಿ ಆರ್ ಪ್ಯಾನಿಕ್ ಆಗೋದ್ರಿಂದ, ಅಥವಾ ಡಿಹೈಡ್ರೇಷನ್. ಸೊ ಬಾಡಿಯಲ್ಲಿ ನೀರು ಕಮ್ಮಿ ಆಗೋದ್ರಿಂದ, ಪೊಟ್ಯಾಷಿಯಂ ಕಮ್ಮಿ ಆಗೋದ್ರಿಂದ, ಬ್ಲಡ್ ನಿಮ್ಗೆ ಕಮ್ಮಿ ಆಗೋದ್ರಿಂದ, ಅಥವಾ ಜಾಸ್ತಿ ಕೆಫೈನ್ ಯೂಸ್ ಮಾಡೋದ್ರಿಂದ. ಪಾಸಿಬಲ್ ರೀಸನ್ ಬಿಹೈಂಡ್ ಹಾರ್ಟ್ ಪಲ್ಪಿಟೇಷನ್. ಸೊ ಇದಕ್ಕೆಲ್ಲ ನೀವು ಓನ್ಲಿ ಒಂದು ಅಂತ ಹೇಳಿದ್ರೆ ಪೋರಿಯಾವನ್ನು ಕೊಡ್ಬೋದು ನೋಡಿ. ಪೋರಿಯಾ ವಿಲ್ ಹೆಲ್ಪ್ ಇನ್ ದಿಸ್ ರೀಸನ್ ಸರಿ ಮಾಡ್ಲಿಕ್ಕೆ ನಿಮ್ಗೆ ಅದು ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ಡೈಜೆಸ್ಟಿವ್ ಪ್ರೋಸೆಸ್. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ. ನಮ್ಮ ಊಟ ಮಾಡಿದ ನಂತರ ಹೊಟ್ಟೆಯಿಂದ ಸಣ್ಣ ಕರಳು, ದೊಡ್ಡ ಕರಳು, ಸೊ ನೆಕ್ಸ್ಟ್ ಗುದದ್ವ, ಇದೆಲ್ಲ ನಮ್ಮ ಏನು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಕರೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ನಾವು ಸರಿ ಇರುವುದಿಲ್ಲ ನೋಡಿ. ಸೊ ಈ ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ಇದು ವರ್ಕ್ ಆಗ್ತದೆ ಪೋರಿಯಾ. ಸೊ ಇನ್ನೊಂದು ರಿಸರ್ಚ್ ಪ್ರಕಾರ ಹೇಳ್ತಾರೆ, ಅಲ್ಲಿ ನಿಮ್ಗೆ ವರ್ಕ್ ಆಗಿದ್ದನ್ನ ಮೋಷನ್ ಕರೆಕ್ಟ್ ಮಾಡ್ತದೆ, ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲಿ ಇದನ್ನ ಕೊಡ್ಬೋದು.
ಇನ್ನೊಂದು ರಿಸರ್ಚ್ ಪ್ರಕಾರ ಹೌ ಡಯರಿಯಾ ಅಫೆಕ್ಟ್ ದ ಬಾಡಿ, ಡಯರಿಯಾವನ್ನು ಸರಿ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಡಯರಿಯಾ ನಿಮ್ಗೆ ಬೇರೆ ಬೇರೆ ಡಯರಿಯಾದಿಂದ ಬೇರೆ ಬೇರೆ ಆಗ್ಬಹುದು. ಫೀವರ್ ಬರ್ಬೋದು, ನೌಸಿಯಾ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಡಿಹೈಡ್ರೇಷನ್ ಇರ್ಬೋದು, ಅಥವಾ ಉರಿ ಬರ್ಬೋದು, ಅಥವಾ ಲೈಟ್ ಹೆಡ್ ಡೆಡ್ನೆಸ್ ಇರ್ಬೋದು, ಸ್ಟೊಮಕ್ ಪೇನ್ ಇರ್ಬೋದು, ಕ್ರಾಂಪ್ಸ್ ಇರ್ಬೋದು, ಆನಲ್ ಇರಿಟೇಷನ್ ಇರ್ಬೋದು. ಇದು ಕೆಲವರಿಗೆ ದೊಡ್ಡ ಒಂದು ಪ್ರಾಬ್ಲಮ್. ಏನೋ ಏನ್ ಹೇಳ್ತಾರೆ, ಒಂದು ಸಮ್ ಬ್ಯಾಕ್ಟೀರಿಯಾಸ್ ಬಂದಿದೆ, ಅಥವಾ ನಮ್ಮಲ್ಲಿ ಹೇಳ್ತಾರೆ ಹುಳ ಅಂದ್ರೆ ನಿಮ್ಗೆ ಆನಸ್ ಅಲ್ಲಿ ಏನು ಗುದದ್ವಾರ ಲಾಸ್ಟ್ ಇದೆಯಲ್ಲ, ಅದು ನಿಮ್ಗೆ ತುಂಬಾ ಇರಿಟೇಷನ್ ಆಗ್ಬಿಡ್ತದೆ ಟೈಮ್ಸ್. ಅದು ಇರಿಟೇಷನ್ ಆದಾಗ ಅದು ನಿದ್ರೆನೂ ಬರೋದಿಲ್ಲ ನಿಮ್ಗೆ. ಆ ರೀತಿ ಕೆಲವರಿಗೆ ಪ್ರಾಬ್ಲಮ್ ಇದೆ ಅದಲ್ಲಿ, ಆನಲ್ ಇರಿಟೇಷನ್. ಸೊ ನಮ್ಮಲ್ಲಿ ಪುರಿ ಅಂತ ಹೇಳ್ತಾರ. ಬಟ್ ಅದು ಸಮ್ ವೈರಸ್ ಇರ್ಬೋದು. ಕೆಲವು ಟೈಮ್ ನಿಮ್ಗೆ ಮೋಷನ್ ಅಲ್ಲಿ ಗೊತ್ತಾಗ್ತದೆ, ಸಿಕ್ಕಾಬಟ್ಟೆ ಅದು ಹೊರಗೆ ಹೋಗ್ಬಿಡ್ತದೆ, ಅದು ಇದ್ದು ಬಿಡ್ತದೆ. ಸೊ ಸಮ್ ಇನ್ಫೆಕ್ಷನ್ ಇಂದ ಅಥವಾ ಬೇರೆ ನಿಮ್ಗೆ ನೀರಿಂದ ಅಥವಾ ಫುಡ್ ಇಂದಾನು ಬಂದಿರಬಹುದು. ಬಟ್ ಅಲ್ಲಿ ನಿಮ್ಗೆ ಈ ಮಶ್ರೂಮ್ ಅಲ್ಲಿ ವರ್ಕ್ ಆಗ್ತದೆ ನೋಡಿ, ಅವರಿಗೆ ದಿನಕ್ಕೆ ಅದನ್ನ ತಗೊಳಕ್ ಹೇಳಿ. ಆಮೇಲೆ ಲೂಸ್ ಟೂಲ್ಸ್. ಸೊ ಇನ್ನು ಕೆಲವರಿಗೆ ಈ ಲೂಸ್ ಮೋಷನ್ ಆಗ್ಬೋದು, ಇದಕ್ಕಿದ್ದಾಗೆ ಲೂಸ್ ಮೋಷನ್ ಆವಾಗ ಆಗ್ತಾ ಇರೋದು. ಸೊ ಅವರಿಗೂ ಸಹ ಇದು ಸ್ಟೂಲ್ ನ ಸರಿ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಇದು ನೆಕ್ಸ್ಟ್ ಡಿಪ್ರೆಷನ್ ಕೇಸಲ್ಲಿ ಸೈನ್ ಅಂಡ್ ಸಿಂಪ್ಟಮ್ಸ್. ಈ ತರ ಯಾವ್ದಾದ್ರು ಈ ಪ್ರಾಬ್ಲಮ್ ಇದ್ರೆ ಅವರಿಗೆ ನೀವು ಇದನ್ನ ಕೊಡಬಹುದು ಅಂತಾರೆ. ಪೇನ್ ನೋ ಅಪರೆಂಟ್ ರೀಸನ್, ಪೇನ್ ಫಾರ್ ನೋ ಅಪರೆಂಟ್ ರೀಸನ್, weight changes, sudden weight changes, can't ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಗಿಲ್ಟ್ ಫೀಲ್ ಆಗೋದು, ನಮ್ಮನ್ನು ನಾವೇ ಹೊಣೆ ಮಾಡ್ಕೊಳ್ಳೋದು, ತಪ್ಪನ್ನ ಹೊಣೆ ಮಾಡ್ಕೊಳ್ಳೋದು, ಇನೆಬಿಲಿಟಿ ಟು ಹ್ಯಾವ್ ಫನ್. ಕೆಲವರೆಲ್ಲ ತಮಾಷೆ ಎಲ್ಲ ಮಾಡ್ತಾರೆ, ಅವಾಗ ಇವರಿಗೆ ಒಂಥರ ಇರಿಟೇಷನ್ ಆಗ್ತದೆ, ಇವರಿಗೆ ಅದು ಆ ಒಂದು ಏನು ಗುಣ ಇರುವುದಿಲ್ಲ. ಇನೆಬಿಲಿಟಿ ಟು ಹ್ಯಾವ್ ಫನ್, ಆವಾಗ ನಗೆ ಪಾಟಲ್ ಆಗ್ತಾರೆ, ಆ ತರದಲ್ಲೆಲ್ಲ ಎಣಿಸ್ತಾರ ಅವ್ರು. ಇದೆಲ್ಲ ಇಮೋಷನಲ್ ನಿಮ್ಗೆ ಸೈನ್ ಅಂಡ್ ಸಿಂಪ್ಟಮ್ಸ್ ನಾನು ಹೇಳೋದು. ಹೆಲ್ಪ್ಲೆಸ್ನೆಸ್ ಅಂದ್ರೆ ನನ್ನ ಕೈಲಿ ಆಗುದಿಲ್ಲ, ಆ ತರ ಕೈ ಚೆಲ್ಬಿಡುದು. ಎನರ್ಜಿ ಲಾಸ್, ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ವೀಕ್ನೆಸ್ ಬಂದ್ಬಿಡೋದು. ಚೇಂಜಿಂಗ್ ದ ಸ್ಲೀಪ್ ಮೋಡ್, ಟೈಮಿಗೆ ಸರಿಯಾಗಿಲ್ಲ, 2 ಗಂಟೆವರೆಗೆ ಮೊಬೈಲು ಟಿವಿ ನೋಡ್ತಾ ಇರೋದು, ನಂತರ ಮಲಗೋದು, ಬೆಳಿಗ್ಗೆ ಲೇಟ್ ಆಗಿ ಏಳುವುದು, ಈ ರೀತಿಯಲ್ಲಿ ಪ್ರಾಬ್ಲಮ್. ಸಿಟ್ಟು ಬರುದು. ಸಿಟ್ಟಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ನೀವು ಸಣ್ಣ ಒಂದು ತಪ್ಪನ್ನು ಅವರು ಸಹಿಸ್ಲಿಕ್ಕೆ ರೆಡಿ ಇಲ್ಲ. ಯಾವಾಗ್ಲೂ ಐ ಆಮ್ ದ ರೈಟ್, ನಾನೇ ಕರೆಕ್ಟ್, ನನ್ಕಿಂತ ಬಿಟ್ಟು ಇಲ್ಲ, ಐ ಆಮ್ ನೀವು ಸ್ವಲ್ಪ ಏನಾದ್ರೂ ಮಾಡಿದ್ರು ಅವರಿಗೆ ತುಂಬಾ, ಯಾಕೆಂದ್ರೆ ದ ಮೇಲಿನ ವರ್ಡ್ ನೋಡಿ ಅದು ಡಿಕ್ರೀಸ್ಡ್ ಮೋಟಾರ್ ಆಕ್ಟಿವಿಟಿ. ಅಂದ್ರೆ ಮೈಂಡ್ ಇದೆಯಲ್ಲ, ಅದು ಒಂದ್ ಲೆವೆಲ್ ಅಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ. ಅಂದ್ರೆ ದೇ ಆರ್ ದಿ ರೈಟ್ ಅಂತ, ಯಾರು ಬೇರೆಯವರು ಮಾಡಿದ್ದೆಲ್ಲ ತಪ್ಪು ಅಂತ ಕಾಣಿಸ್ತಾ ಇರ್ತಾರೆ. ಸೊ ಪೇನ್ ಫಾರ್ ನೋ ಅಪರೆಂಟ್ ರೀಸನ್, ಅವರಿಗೆ ಒಂದು ರೀಸನ್ ಬೇಕಂತಿಲ್ಲ ಆ ನೋವಿಗೆ ಈ ನೋವಿಗೆ ಇದಕ್ಕಿದ್ದಾಗೆ, ಯಾಕಂದ್ರೆ ಮೈಂಡ್ ಈಸ್ ಲೈಕ್ ದಟ್. ಸೊ ಅದಕ್ಕೆಲ್ಲ ನಿಮ್ಗೆ ಪರಿಹಾರ ಅಂತ ಹೇಳಿದ್ರೆ ದ ಪೋರಿಯಾ ಸರಿ ಮಾಡ್ತಾ. ಒಂದು ರಿಸರ್ಚ್ ಹೇಳೋದು ನಿಮ್ಗೆ, ಒಂದು ರಿಸರ್ಚ್ ಪ್ರಕಾರ ಅದನ್ನೆಲ್ಲ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ನಾರ್ಮಲ್ ಬೋನ್ ಅಂಡ್ ಬೋನ್ ವಿತ್ ಆಸ್ಟಿಯೋಪೊರೋಸಿಸ್. ಇದು ಸಹ ಏಜ್ ಆದಾಗ ಗೊತ್ತಾಗ್ತದೆ ನೋಡಿ. ಇದು ಕರೆಕ್ಟ್ ಇರುವ ಬೋನ್ ಯಾವ ರೀತಿ ಇರ್ತದೆ, ಇದು ನಿಮ್ಮ ಇದು ಏನಾದ್ರೆ ಗಂಟು, ಈ ಮಂಡಿ ಇದೆಯಲ್ಲ, ಅದರ ಕೆಳಗಿನ ಪಾರ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ, ವೆರಿ ಸ್ಟ್ರಾಂಗ್ ಇರ್ಬೇಕು. ಯಾಕೆಂದ್ರೆ ನಿಮ್ಗೆ ಸಲೀಸಾಗಿ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ. ಬಟ್ ಅದ್ರಲ್ಲಿ ಏನಾಗಿದೆ ನೋಡಿ, ಆಸ್ಟಿಯೋಪೊರೋಸಿಸ್ ಆಗಿದೆ, ಅಂದ್ರೆ ಅದು ವೀಕ್ ಆಗ್ಬಿಟ್ಟಿದೆ, ಅದರಲ್ಲಿ ಬಲ ಕಮ್ಮಿ ಆಗಿದೆ. ಸೊ ಅಂತವರಿಗೆ ಇದನ್ನ ನೀವು ಕೊಡ್ಬೋದು ನೋಡಿ, ಕೊಟ್ಟು ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಮೊದಲಿನ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಕಮ್ಸ್ ಆಂಗ್ಸೈಟಿ ಡಿಸಾರ್ಡರ್ಸ್. ಟೈಪ್ ಆಫ್ ಆಂಗ್ಸೈಟಿ ಬೇರೆ ಬೇರೆ ಹೆಸರಲ್ಲಿ ಕರ್ತಾರೆ. GAD ಅಂತ, ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್. OCD ಅಂತ ಹೇಳ್ತಾರೆ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್.
panic disorders, post-traumatic disorder, stress disorders, PTSD, and SAD, social anxiety disorders, phobias, separation anxiety disorders, selective mutism, substance or medication included anxiety disorders, and anxiety disorder due to another medical conditions. So, ಈ ರಿಸರ್ಚ್ ಪ್ರಕಾರ ಇದೆಲ್ಲ ಬಂದ್ರೆ ತುಂಬಾ ಕಷ್ಟ. ಒಂದು ಫ್ಯಾಮಿಲಿಯಲ್ಲಿ ನೀವು ನೆಮ್ಮದಿಯ ಜೀವನಕ್ಕೆ ಕಷ್ಟ ಆಗ್ಬಿಡ್ತೈತೆ. ಇಲ್ಲಿ ಹೇಗೆ ಸರಿ ಮಾಡೋದು ಅಂತ ಗೊತ್ತಾಗುದಿಲ್ಲ. ಇಂಥ ಎಲ್ಲ ಪ್ರಾಬ್ಲಮ್ಗಳು ಈಗ ನೋಡಿ, ನಾನು ಹೇಳ್ದಲ್ಲ, ಸುಮಾರು ಒಂದು ರಿಸರ್ಚ್ ಪ್ರಕಾರ ಒಂದು 60,000 ಜನ ಡಾಕ್ಟರ್ಸ್ ಬೇಕಂತ ಇದನ್ನ ಸರಿ ಮಾಡ್ಲಿಕ್ಕೆ ಇಂಡಿಯಾದಲ್ಲಿ. ನಾನು ಹೇಳುದು, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ ಕಂಪ್ಲೇಂಟ್ಸ್. ಎಸ್ಪೆಷಲಿ ಈಗಿನ ವರ್ಕ್ ಇದೆಯಲ್ಲ, ಅದರಿಂದ ಇದು ಆಗ್ತದೆ. ಅದಕ್ಕೋಸ್ಕರ ಕಂಪನಿಗಳು ಸಹ 5 ದಿವಸ ವರ್ಕ್ ಮಾಡ್ತಾರೆ, 2 ದಿವಸ ಫ್ರೀ ಬಿಡ್ತಾರೆ. ಸೊ ಫ್ರೀ ಆಗಿ ಬನ್ನಿ ಅಂತ. ಬಟ್ ಇವೊಂದು ಇಟ್ ಈಸ್ ನಾಟ್ ಇನ್ ಕಂಟ್ರೋಲ್. ಸೊ ಓನ್ಲಿ ಪೋರಿಯಾ ಒಂದು ಇದೆ ನಿಮ್ಗೆ ಈಗ ಬಂದಿದೆ. ಜಸ್ಟ್ ಅವರಿಗೆ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೇಳಿ ಅಟ್ಲೀಸ್ಟ್. ಯಾಕಂದ್ರೆ ಕೆಲವು ನೀವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ರಿ, ಅವ್ರು ಅದನ್ನ ನಂಬುದಿಲ್ಲ. ಐ ಆಮ್ ದ ರೈಟ್ ಅಂತ ಹೇಳಿದ್ರೆ ಐ ನೋ ಎವ್ರಿಥಿಂಗ್ ಅಂತಾರೆ. ಸೊ ಅಟ್ಲೀಸ್ಟ್ ಯು ಕ್ಯಾನ್ ಸ್ಟಡಿ, ಯು ಆರ್ ಎ ಇಂಜಿನಿಯರ್, ಯು ಆರ್ ಎ MBS, ಯು ಆರ್ ಎ ಡಾಕ್ಟರ್, ಅಟ್ಲೀಸ್ಟ್ ಯು ಕ್ಯಾನ್ ಗೋ ಅಂಡ್ ರಿಸರ್ಚ್ ಮಾಡಿ ನೋಡಿ. ದೆನ್ ಯು ಕ್ಯಾನ್ ಫೀಲ್ ಇಟ್ ಆ ರೀತಿ. ಸೊ ನೆಕ್ಸ್ಟ್ ವಿ ಕ್ಯಾನ್ ಕಾಸ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇನ್ಸೋಮ್ನಿಯಾ ಅಂತ ನಿಮ್ಗೆ ಗೊತ್ತಿದೆ, ನಿದ್ರೆ ಸರಿ ಬರುವುದಿಲ್ಲ. ಯಾವ್ದ್ರಿಂದ? ಬೇರೆ ಬೇರೆ ರೀಸನ್ ಇರ್ಬೋದು. ಸ್ಟ್ರೆಸ್ ಇರ್ಬೋದು, ಇರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಇರ್ಬೋದು, ಫಿಸಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೆಡಿಕೇಶನ್ಸ್, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಏಜ್, ಅದರ್ ಸ್ಲೀಪ್ ಡಿಸಾರ್ಡರ್ಸ್ ಅಂಡ್ ಪ್ರೆಗ್ನೆನ್ಸಿ. ಇದನ್ನೆಲ್ಲ ನೋಡಿ ಈ ಪ್ರಾಬ್ಲಮ್ ಇರ್ತದೆ, ಇನ್ಸೋಮ್ನಿಯಾ. ಸೊ ಅದಕ್ಕೆಲ್ಲ ನಿಮ್ಗೆ ಒಂದೇ ಒಂದು ಪರಿಹಾರ ಅಂದ್ರೆ ದಿಸ್ ಪೋರಿಯಾ ವಿಲ್ ಹೆಲ್ಪ್ ದೆಮ್. ಒಂದು ರಿಸರ್ಚ್ ಪ್ರಕಾರ ಇದ್ರ ಮೇಲೆ ರಿಸರ್ಚ್ ಮಾಡಿ ನೋಡಿದ್ದಾರೆ. ಎಸ್, ಪೋರಿಯಾ ಇಫ್ ಯು ಗಿವ್ ಡೈರೆಕ್ಟ್ಲಿ, ಅದು ನಿಮ್ಗೆ ಇವರಿಗೆಲ್ಲರಿಗೂ ಹೆಲ್ಪ್ ಮಾಡ್ತದೆ ಅಂತ. ಎಷ್ಟು ರೀತಿಯ ಪ್ರಾಬ್ಲಮ್ಸ್ ಗಳನ್ನ ನೀವು ಕರೆಕ್ಟ್ ಮಾಡು. ನೆಕ್ಸ್ಟ್ ಇಸ್ ದ ಸ್ಕಿನ್, ಲಾಸ್ಟ್ ಬಟ್ ಲೀಸ್ಟ್. ಸೊ ಈಗ ನೋಡಿ, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ 3 ರೀತಿಯ ಚರ್ಮ. ಏಜ್ ಆದಾಗ ಯಾವ ರೀತಿ ಆಗ್ತದೆ, ಇನ್ನು ಜಾಸ್ತಿ ನೀವು ಕೆಮಿಕಲ್ ಯೂಸ್ ಮಾಡಿದಾಗ ಯಾವ ರೀತಿ ಆಗ್ತದೆ. ಲಾಸ್ಟ್ ಇದೆ ನೋಡಿ, ದಿಸ್ ಇಸ್ ಟೂ ಮಚ್ ಆಫ್ ಕೆಮಿಕಲ್ ಅನ್ನ ಯೂಸ್ ಮಾಡಿ ಬಿಡ್ತಾರೆ. ಹೆಂಗಿರ್ಬೇಕಾದ್ರೆ ಗೊತ್ತಾಗುದಿಲ್ಲ ಅವ್ರಿಗೆ. ಏಜ್ ಆದಾಗ ನಿಮ್ಗೆ ಸ್ವಲ್ಪ 40-45 ದಾಟಿದೆ ಅಂತ ಹೇಳಿದ್ರೆ ಅವ್ರನ್ನ ಪುನಃ ನೋಡ್ಲಿಕ್ಕೆ ಆಗುದಿಲ್ಲ. ಓನ್ಲಿ ಮೇಕಪ್ ಅಲ್ಲಿ ಇವ್ರನ್ನ ನೋಡ್ಬೋದು, ಅದರ್ವೈಸ್ ನಾಟ್ ಪಾಸಿಬಲ್. ಸೊ ಇವರಿಗೆಲ್ಲ ನಿಮ್ಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್. ಇದರ ಪೌಡರ್ನು ಸಹ ನೀವು, ಈವನ್ ಕ್ಯಾಪ್ಸೂಲ್ ಇದೆಯಲ್ಲ, ಪೌಡರ್ ಮಾಡಿ ಸಹ ಮುಖಕ್ಕೆ ಸಹ ಹಚ್ಚಬಹುದು, ಹೊಟ್ಟೆಗೂ ಸಹ ನೀವು ಇದನ್ನು ತಗೋಬಹುದು. ಆಂಟಿ ಏಜಿಂಗ್ ಪ್ರಾಬ್ಲಮ್, ಸ್ಕಿನ್ ನಿಮ್ಗೆ ಹೊಳಪಾಗಿರ್ಬೇಕು, ನುಣುಪಾಗಿರ್ಬೇಕು, ಒಳ್ಳೆ ನಿಮ್ಗೆ ಗ್ಲೇಸ್ ಇರಬೇಕು ಅಂತ ಹೇಳಿದ್ರೆ, ಗ್ಲೋ ಇರ್ಬೇಕಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಅದರಿಂದ ಟೋಟಲಿ ನಿಮ್ಗೆ ಬೆಸ್ಟ್ ಪ್ರಾಡಕ್ಟ್ ವರ್ಕ್ ಆಗ್ತದೆ, ಯೂಸ್ ಮಾಡ್ಬೋದು. ಈವನ್ ನಿಮ್ಗೆ ಅಲ್ಸರ್ ಅಲ್ಲಿ, ಈವನ್ ನಿಮ್ಗೆ ಡಿಯೋಡಿನಲ್ ಅಲ್ಸರ್ ಇರ್ಬೋದು ಅಥವಾ ಪೆಪ್ಟಿಕ್ ಅಲ್ಸರ್ ಇರ್ಬೋದು. ಸೊ ಅದಕ್ಕೂ ಸಹ ಇದು ಹೆಲ್ಪ್ ಮಾಡ್ತದೆ ಅದನ್ನ ಇರಾಡಿಕೇಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಒಂದ್ಸಲ ಬಂತಂತ ಹೇಳಿದ್ರೆ ಮತ್ತೆ ನೀವು ಹುಳಿ ಎಲ್ಲ, ಉಪ್ಪು ಖಾರ ಎಲ್ಲ ತಿನ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದರಿಂದ ಟೂ ಮಚ್ ಆಫ್ ನೀವು ಗ್ರೀನ್ ಚಿಲ್ಲಿಯನ್ನು ಅವಾಯ್ಡ್ ಮಾಡ್ಬೇಕು ಈ ಪ್ರಾಬ್ಲಮ್ ಇದ್ದವ್ರು. ಸೊ ಅದ್ರ ಜೊತೆಗೆ ನೀವು ಪೋರಿಯಾ ಅನ್ನ ತಗೊಂಡ್ರೆ ಸೊ ನಿಮ್ಗೆ ಅದು ಹೆಲ್ಪ್ ಮಾಡಿ ಕರೆಕ್ಟ್ ಮಾಡ್ಲಿಕ್ಕೆ, ಡೈಜೆಸ್ಟಿವ್ GI ಟ್ರ್ಯಾಕ್ ಮೇಲೆ ಇದು ವರ್ಕ್ ಆಗ್ತದೆ. ಸೊ ನೆಕ್ಸ್ಟ್, ಈಟಿಂಗ್ ಪೋರಿಯಾ ಕೋಕಸ್ ಆಫನ್ ಹ್ಯಾಸ್ ಎ ಲಾಟ್ ಆಫ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಬಂದ್ರೆ. ಅದರಿಂದ 100% ನೀವು ಇದನ್ನ ಬಳಸಿ ಅಂತ ಹೇಳ್ತಾರೆ. ಇಲ್ಲಿ ಕಾಸ್ಮೋಟಾಲಜಿಕಲ್ ಟು ಪೋರಿಯಾ ಕೋಕಸ್ ಪೌಡರ್ ಟು ಅಪ್ಲೈ ಟು ದ ಫೇಸ್ ಅಪ್ಲೈ ಮಾಡಿದ್ದಾರೆ ನೋಡಿ. ಪೌಡರ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಎನ್ಹಾನ್ಸ್ ದ ಹ್ಯೂಮನ್ ಇಮ್ಯುನಿಟಿ ಮೇಲೆ ಇದು ವರ್ಕ್ ಆಗ್ತದೆ. ಅಲ್ಲಿ ಸಹ ರಿಮೂವ್ ದ ಡ್ಯಾಂಪ್ನೆಸ್, ಲೂಸ್ ವೆಯ್ಟ್, ಈವನ್ ಲೂಸ್ ವೆಯ್ಟ್. ಈಗ ಹೊಟ್ಟೆಯ ಸಂಬಂಧ ನಿಮ್ಗೆ ಹೊಕ್ಕಳಲ್ಲಿ ಇಲ್ಲ, ಸೈಡ್ ಅಲ್ಲಿ ನಿಮ್ಗೆ ತುಂಬಾ ವೆಯ್ಟ್ ಡ್ಯಾಂಪ್ನೆಸ್ ಅಂತ ಚರ್ಬಿ ಸೊ ಬಂದು ಕುತ್ಕೊಂಡ್ಬಿಟ್ಟಿದೆ. ಸೊ ಇದನ್ನ ನೀವು ರಿಮೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಈಪನ್ ಕೋಶಿ ಅವ್ರು ಹೇಳ್ತಾರೆ. ಇದನ್ನ ಫೋಟೋ ನೋಡಿ, ಅವ್ರು ತುಂಬಾ ಇದೆ. ಸೊ ಇಮಿಡಿಯೇಟ್ ಅದನ್ನ ಅವರು ಫುಲ್ ರಿಮೂವ್ ಮಾಡ್ಬಿಡ್ತಾರೆ, ಕಟ್ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ.
ಆಮೇಲೆ DXN ಪ್ರಾಡಕ್ಟ್ ಅನ್ನ ಕೊಡ್ತಾರೋ. ಸೊ ಅದರಿಂದ ನೀವು ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ನಮ್ಮ ಈ ಪೋರಿಯಾ ಹೆಲ್ಪ್ ಮಾಡ್ತದೆ. ಅಂಡ್ ಇನಾಗ್ರೇಟಿಂಗ್ ದ ಕೀ ಇನ್ವಿಗೋರೇಟಿಂಗ್ ಸ್ಪ್ಲೀನ್ ಟು ರಿಮೂವ್ ಆಕ್ನೆ. ಸೊ ತುಂಬಾ ಜನರಿಗೆ ಈ ಮಡವೆದು ಒಂದು ದೊಡ್ಡ ಪ್ರಾಬ್ಲಮ್ ಇರ್ತದೆ. ಸೊ ಆದ್ರಿಂದ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಆ ಮೊಡವೆ ಬರುವುದನ್ನು ಸಹ ಇದನ್ನ ತಡೆಗಟ್ಟಲಿಕ್ಕೆ ಇದು ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೆ ಓವರ್ ಆಲ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾಕೆಂದ್ರೆ ಇದು ಹೊಸಬರಿಗೆಲ್ಲ ನಾನು ಹೇಳೋದು, ಇದು ನೀವು ಎಲ್ಲ ಲೀಡರ್ಸಿಗೆ ಗೊತ್ತಿರ್ಬೇಕು. ಹೊಸಬರಿಗೆ ಏನ್ ಕಂಪನಿ ಹೇಳಿದೆ ಅದು ಸಾಕಾಗ್ತದೆ. ಸೊ ಹಾಗೇನೆ ನಿಮ್ಗೆ ಬೆಕ್ಕಿರ್ಬೋದು, ನಾಯಿ ಇರ್ಬೋದು ನಿಮ್ಮ ಮನೆಯಲ್ಲಿ. ಸೊ ಈ ಪ್ರಾಡಕ್ಟ್ ನೀವು ಅಲ್ಲಿಯೂ ಕೊಡ್ಬೋದು ನೋಡಿ. ಲಿವರ್ ಫಂಕ್ಷನ್, ಬೆಕ್ಕಿಗೆ ನಿಮ್ಗೆ ಲಿವರ್ ಫಂಕ್ಷನ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಈವನ್ ನಾಯಿ ಇರ್ಬೋದು, ಅದಕ್ಕೆ ಹಾರ್ಟ್ ಫಂಕ್ಷನಿಗೂ ಕೂಡ ನಿಮ್ಗೆ ಪೋರಿಯಾ ಮಶ್ರೂಮ್ ಅನಿಮಲ್ಸ್ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಸೊ ಇಲ್ಲಿ ಶಿಟಾಕೆ ಅಂಡ್ ಪೋರಿಯಾ ಮಶ್ರೂಮ್, ಶಿಟಾಕೆ ಇಸ್ ಒನ್ ಮೋರ್ ಮಶ್ರೂಮ್ಸ್, ಇಟ್ ಈಸ್ ಆಲ್ಸೋ ಹೆಲ್ಪಿಂಗ್, ಏನ್ ಹೇಳ್ತಾರೆ, ನಮ್ಮ ಪ್ರಾಣಿಗಳಿಗೆ ಇದು ಒಳ್ಳೇದಾಗ್ತದೆ. ಆಂಟಿ ಟ್ಯೂಮರ್ ಪ್ರಾಪರ್ಟೀಸ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಪ್ರೊಟೆಕ್ಟ್ಸ್ ದ ಲಿವರ್, ಪ್ರೊಟೆಕ್ಟ್ಸ್ ದ ಕಿಡ್ನಿ ಅಂಡ್ ಇಮ್ಯೂನ್ ಬೂಸ್ಟಿಂಗ್ ಅಂಡ್ ಪ್ರೊಟೆಕ್ಟ್ GL ಫ್ಲೋರಾ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈವನ್ ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಪ್ರಾಣಿಗಳಿಗೆ ಸಹ ಇದು ಹೆಲ್ಪ್ ಆಗ್ತದೆ. ಸೊ ಏನಾದ್ರೂ ನಿಮ್ದು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಸೊ ಪೋರಿಯಾ ನಮ್ಮ ಹತ್ರ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನಾವು ಲಾಂಚ್ ಮಾಡಿದೀವಿ. ಇದು 300 mg 300 mg 120 ಟ್ಯಾಬ್ಲೆಟ್ಸ್. ಸೊ ನಿಮ್ಗೆ 675 rupees ಆಗ್ತದೆ. ಸೊ ಅದರಿಂದ ಒಂದು ಕ್ಯಾಪ್ಸುಲಿಗೆ ನಿಮ್ಗೆ ಸಾಧಾರಣ 12 ಆಗ್ಲಿ 72 700 ಸುಮಾರು 6 rupees per 1 ಕ್ಯಾಪ್ಸುಲ್ಸ್ ಇರ್ತದೆ. ಸೊ ಅದರಿಂದ ಅಟ್ಲೀಸ್ಟ್ ನೀವು ಇದನ್ನ ರೆಗ್ಯುಲರ್ DP ನಿಮ್ಗೆ ಹೋಲ್ಸೇಲ್ ಅಲ್ಲಿ 540 ಇದೆ, ಹಾಗೇನೆ SV ನಿಮ್ಗೆ 245 ಇದೆ, PV ಸಹ 185 PV ಸಹ ಇದಕ್ಕೆ ಇದೆ. ಸೊ ಅದನ್ನ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದನ್ನ ಇದೆ. ಸೊ ನಾನು ಡೋಸೇಸ್, ಸೊ ನೀವು ಯೂಶುವಲಿ ನಿಮ್ಗೆ 1 2 3 4 5 6 ಅಂತ ಹಾಕಿರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 1 2 3 ತಗೊಳ್ಳಿ, ಮತ್ತೆ ನಿಮ್ಗೆ ಸಫಿಶಿಯಂಟ್ ರಿಸಲ್ಟ್ ಬರಲಿಲ್ಲ ಅಂದ್ರೆ ನೀವು ಇನ್ಕ್ರೀಸ್ ಮಾಡಿ 6 ವರೆಗೆ. ಓಕೆ. ಸೊ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು, ಅರ್ಥ ಆಗ್ಲಿಲ್ಲ ಅಂತ ಕೇಳ್ಬೋದು. ಸೊ ಏನಾದ್ರೂ ನಿಮ್ಗೆ ರೆಫರೆನ್ಸಸ್ ಕೊಟ್ಟಿದ್ವಿ, ಇದು ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಇದರಿಂದ ತೆಗೆದುಕೊಟ್ಟಿರೋದು ನಿಮ್ಗೆಲ್ಲ ರೆಫರೆನ್ಸಸ್. ಸೊ ಇದು ಸಹ ರಿಸರ್ಚ್ ಯಾರಾದ್ರೂ ಕೇಳಿದ್ರೆ ಸೊ ಇದರಲ್ಲಿ ಹೋಗಿ ನೋಡ್ಬೋದು ಅವರು. ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್ ಬೇರೆ ಬೇರೆ, ಅಂದ್ರೆ ನಾವು ಬೇರೆ ಬೇರೆ ಇದಕ್ಕೆ ಇದು ಹೆಲ್ಪ್ ಆಗಿದೆ. ಸೊ ಹಾಗಾಗಿ ದಿಸ್ ಎನಫ್ ಇನ್ಫಾರ್ಮೇಶನ್ ನಿಮ್ಗೆ ಇದ್ರ ಇಟ್ಕೊಂಡು ನೀವು ಈ ಒಂದು ಪ್ರಾಡಕ್ಟ್ ಇಂದ ನೀವು ಮಿರಾಕಲ್ ಮಾಡ್ಬೋದು. ಸೊ ಯಾಕಂದ್ರೆ ಇದು ಕೆಲವು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಮೇಲೆ ವರ್ಕ್ ಆಗ್ತದೆ. ಯಾವಾಗ DXN ಪ್ರಾಡಕ್ಟ್ ನಾವು ಓವರ್ ಆಲ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಇದು ಕೆಲವು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಮೇಲೆ ತುಂಬಾ ವರ್ಕ್ ಆಗ್ತದೆ. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಸ್ಪಾನ್ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಇನ್ನು ನಿಮ್ಗೆ ಡೀಟೇಲ್ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು. ನಿಮ್ಮ ಅಪ್ಲೈನ್ ಜೊತೆಗೆ ನೀವು ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು, ಅಥವಾ ನಿಮ್ಗೆ ಕಂಪನಿಯಲ್ಲಿ ಕುತ್ಕೊಂಡು ಕೇಳ್ಬೋದು. ಬೇಕಾದಷ್ಟು ಸೈಟ್ ಅಲ್ಲಿ ಈಗ ಇನ್ಫಾರ್ಮೇಶನ್ ಸಿಗ್ತದೆ ನಿಮ್ಗೆ. ನೀವು ಕೂಡ ಈಗ ನಾನೀಗ ಏನು ಇದು ನಮ್ಗೇನು ಕಂಪನಿ ಕೊಟ್ಟ ಇನ್ಫಾರ್ಮೇಶನ್ ಅಲ್ಲ, ಕಂಪನಿಗೆ ನಾನು ಹೇಳಿದ್ರೆ ಅವರಿಗೆ ಇದು ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ನನಗೆ ಕೇಳ್ತಾರೆ, ಸಮ್ಟೈಮ್ಸ್ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಟೈಮ್ ಬೇಕಾಗ್ತದೆ. ಸೊ ಅದನ್ನ ನಾವು ಇದರಲ್ಲಿ ಇವತ್ತು ರೆಕಾರ್ಡ್ ಆಗಿದೆ ಇದು. ಸೊ ಅದರಿಂದ ಬೆಸ್ಟ್ ಪ್ರಾಡಕ್ಟ್, ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಆಫ್ಟರ್ ಲಾಂಗ್ ಟೈಮ್ ನಿಮ್ಗೆ ಈ ಪ್ರಾಡಕ್ಟ್ ಬಂದಿದೆ. ಇನ್ನು ನಿಮ್ಗೆ 2 ಪ್ರಾಡಕ್ಟ್, ಶಿಟಾಕೆ ಅಂತ ಇನ್ನೊಂದು ಬರ್ತದೆ, ಆಂಡ್ರೋಜಿ ಅಂತ ಇನ್ನೊಂದು ಪ್ರಾಡಕ್ಟ್ ಸಹ ನಿಮ್ಗೆ ಲಾಂಚ್ ಆಗ್ಲಿಕ್ಕಿದೆ. ಕಂಪನಿ ಪ್ರಾಡಕ್ಟ್ ಅನ್ನ 1 by 1 ಲಾಂಚ್ ಮಾಡ್ತದೆ, ಆದ್ರೆ ಎಷ್ಟರ ಮಟ್ಟಿಗೆ ನಾವು ಅದನ್ನ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಎಷ್ಟೋ ಪ್ರಾಡಕ್ಟ್ ನ ಕಂಪನಿ ವಿಡ್ರಾ ಮಾಡ್ತಾ ಇದೆ. ಯಾಕೆಂದ್ರೆ ಮೂವ್ಮೆಂಟ್, ನೀವು ಎಸ್ಪೆಷಲಿ ಹನಿ ನೋಡಿ, ಹನಿ ಈಗ ಸ್ಟಾಕ್ ಇಲ್ಲ, ಕಂಪನಿ ಹೇಳ್ತದೆ ಅಷ್ಟು ಮಟ್ಟಿಗೆ ನೀವು ಮೂವ್ಮೆಂಟ್ ಮಾಡಲಿಲ್ಲ ಇಲ್ಲಿ, ಅದಕ್ಕೋಸ್ಕರ ನಾವು ಅದನ್ನ ವಿಡ್ರಾ ಮಾಡುತ್ತೆ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಪ್ರತಿಯೊಂದು ಪ್ರಾಡಕ್ಟ್ ಜನರಿಗೆ ಅಗತ್ಯ ಇದೆ. ನಾವು DXN ಅವರು ಅದನ್ನ ಎಷ್ಟರ ಮಟ್ಟಿಗೆ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಇದೆ. ಗೋಲ್ಡೇ ಇರ್ಬೋದು, ಆದ್ರೆ ಅದಕ್ಕೆ ಸರಿಯಾಗಿ ನಾವು ಏನು ಅದನ್ನ ಎಕ್ಸಿಬಿಟ್ ಮಾಡಲಿಲ್ಲ, ಜನರಿಗೆ ಹೇಳಲಿಲ್ಲ ಅಂದ್ರೆ ಜನ ಗೋಲ್ಡ್ ಅನ್ನ ಸಹ ತಗೊಳ್ಳೋದಿಲ್ಲ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಮ್ಮ ಕೈಯಲ್ಲಿ ಇಂಥ ಒಂದು ಗೋಲ್ಡನ್ ಯೂನಿಕ್ ಪ್ರಾಡಕ್ಟ್ ಇದೆ, ಇದನ್ನ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಅನ್ನು ಸಹ ಕಟ್ಬಹುದು. ಸೊ ಕಂಪನಿ ನಿಮ್ಗೆ ಆಲ್ರೆಡಿ ಹೇಳಿದೆ ಈಗ.
ಪ್ರತಿಯೊಬ್ರು ಮೈ ಹೋಮ್ ಮೈ ಶಾಪ್ ಅನ್ನ ಸ್ಟಾರ್ಟ್ ಮಾಡಿ ಅಂತ. ಮೈ ಹೋಮ್ ಮೈ ಶಾಪ್ ಅನ್ನ ನಿಮ್ಗೆ ಇಮಿಡಿಯೇಟ್ ನಿಮ್ಮ ಹತ್ರ ಯಾರೆಲ್ಲ ಇದೆ ನಿಮ್ಗೆ ಒಂದು ಕಂಪನಿಯಿಂದ ಒಂದು ಸರ್ಟಿಫಿಕೇಟ್ ಬರ್ತದೆ ನೋಡಿ. ಸೊ ಮೈ ಹೋಮ್ ಮೈ ಶಾಪ್ ನಿಮ್ದು ಫೋಟೋ ಇರ್ತದೆ, ಅದರ ಮೇಲೆ DXN ಎಂಬ್ಲಮ್ ಇರ್ತದೆ, ಕಂಪನಿಯ ಸರ್ಟಿಫಿಕೇಟ್ ಇರ್ತದೆ. ಅದಕ್ಕೆ ಯಾರೆಲ್ಲ ಮೈ ಹೋಮ್ ಮೈ ಶಾಪ್ ನೀವು ನಿಮ್ಮ ಮನೆಯಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಬಹುದು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ಈಗ ನೀವು ಸೀರಿಯಸ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಸೀರಿಯಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇರ್ಬೇಕು. ನಿಮ್ಮ ಹತ್ರನೇ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಸೀರಿಯಸ್ನೆಸ್ ಬಿಸ್ನೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನೋಡಿ, ಒಂದ್ಸಲ ನೀವು ಇದನ್ನ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿ ನೋಡಿ. ನಮ್ಗೆ ಕೆಲವು ಉದಾಹರಣೆ ಬೇಕಾದ್ರೆ ನಾನು ಹೇಳ್ಬೋದು. ಎಸ್ಪೆಷಲಿ ನಮ್ಮ ವಿದ್ಯಾ ಮೇಡಮ್, ಸೊ ಡೂಯಿಂಗ್ ವೆರಿ ವೆಲ್. ಶಿ ಈಸ್ ಹ್ಯಾವಿಂಗ್, ಅವ್ರು ಯಾವಾಗ್ಲೂ ನೋಡ್ತೀವಿ ಪ್ರಾಡಕ್ಟ್ ಅನ್ನ ಲಂಸಮ್ ಸಾಧಾರಣ 50,000 70,000 1,00,000 ಪ್ರಾಡಕ್ಟ್ ಅನ್ನ ಇಡ್ತಾ ಇದ್ದಾರೆ. ನಮ್ಮ ಭಾನುಕಲಾ ಮೇಡಮ್ ಸಹ ಹಾಗೇನೆ. ಈಗ ಮೊದಲೆಲ್ಲ ಅವರು 1000 PV ಮಾಡ್ಲಿಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ನಾನು ನೋಡ್ತಾ ಇದ್ದೀನಿ 3,000 PV, ಈಗ 5,000 PV ಆಲ್ರೆಡಿ ಮಾಡಿ ಅವರು ಅವರ ಇದನ್ನ ಕಳ್ಸಿಕೊಟ್ಟಿದ್ದಾರೆ, ಅವರ ಇನ್ವಾಯ್ಸ್ ಅನ್ನ ಸಹ ಕಳಿಸಿದ್ದಾರೆ ನೋಡಿ. ಸೊ ಹಾಗಾಗಿ ನಾನು ಹೇಳುದು, ಇವರ್ ಆಲ್ ಲೀಡರ್ಸ್. ನೀವು ಅದನ್ನ ನೀವು ಮನೆಯಲ್ಲಿ ಅಟ್ಲೀಸ್ಟ್ ಚಿಕ್ಕದಾಗಿ ಚೊಕ್ಕವಾಗಿ ಒಂದು 2 ಪೇಸ್ಟು, ಒಂದು ಆಯಿಲು ಅಥವಾ ಡೈನಾ ಕ್ಲೀನು, ಡೈನಾ ವಾಶು, ಡಿಶ್ ವಾಶು, ಈಗ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಎಲ್ಲ ಡೇ ಟು ಡೇ FMCG ಪ್ರಾಡಕ್ಟ್ ಗಳನ್ನ ಇಟ್ಬಿಟ್ಟು ನೀವು ಅಲ್ಲಿ ನಿಂತ್ಬಿಟ್ಟು ಒಂದು ಒಳ್ಳೆಯ ಫೋಟೋವನ್ನ ಕಂಪನಿಗೆ ಕಳಿಸ್ಕೊಡಿ. ಕಂಪನಿ ಅದನ್ನ ನಿಮ್ಗೆ ಪ್ರಿಂಟ್ ಹಾಕ್ಬಿಟ್ಟು ನಿಮ್ಗೆ ಸರ್ಟಿಫಿಕೇಟ್ ಮಾಡಿ ಕಳಿಸ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಸೊ ಇದನ್ನ ನೀವು ಇವಾಗ ಇಮಿಡಿಯೇಟ್ ನಮ್ಮ ಬೇಕಾದಷ್ಟು ಜನ ಮಾಡಿದ್ದಾರೆ. ನಮ್ಮ ಗಂಗಾಧರ್ ಆಚಾರ್ಯ ಅವ್ರ ಮನೆಗೆ ಹೋಗಿ ನೋಡಿದಾಗ ಅಲ್ಲೆಲ್ಲ ಅವರು ಜೋಡಿಸಿ ಇಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ಫೋಟೋ ಹಾಕಿ ಕಳಿಸಿ ಗಂಗಾಧರ್ ಅವರೇ. ಜಸಿಂತ್ ಅವರಂತೂ ಅವರಿಗೆ ಹೇಳಲಿಕ್ಕೆ ಬೇಡ, ಯಾಕಂದ್ರೆ ಅವ್ರ ಹತ್ರ ಅಷ್ಟು ಪ್ರಾಡಕ್ಟ್ ಇದೆ. ಈಗ ಅವರು ಆಲ್ರೆಡಿ ಅದನ್ನ ಕಳಿಸಿದ್ದಾರೆ. ಇನ್ನೂ ಸಹ ಚಂದವಾಗಿ ಇನ್ನೊಂದು ನಿಮ್ಮ ಫ್ಯಾಮಿಲಿ ಜೊತೆಗೆ ಕಳಿಸಿಕೊಡಿ ಮೇಡಮ್. ಹಾಗೆ ಜಯಪ್ರಕಾಶ್ ಅವರೇ ಕೋಣಿಕೊಪ್ಪದಿಂದ ಕಳಿಸ್ಕೊಡಿ. ಕಮಲಾಕ್ಷಿ ಅವರು ಇದ್ದಾರೆ ನಿಮ್ಮ ಟೀಮಲ್ಲಿ, ಅವರು ಸಹ ಪ್ರಾಡಕ್ಟ್ ಇದ್ರೆ ಅವರಿಗೂ ಕಳಿಸ್ಕೊಡ್ಲಿಕ್ಕೆ ಹೇಳಿ. ಕೀರ್ತಿ ಅವರೇ, ನೀವು ಸಹ ಸೀರಿಯಸ್ ಆಗಿ ತಗೊಂಡು ಮಾಡಿ. ಹಾಗೆ ಶ್ರೀನಿವಾಸ್ ಅವರು ಇರ್ಬೋದು, ಮಾಲ್ತಿ ಅವರು ಇರ್ಬೋದು, ಅಂಡ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಮೇಡಮ್ ಮಾರ್ಥಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಕೂಡ, ಈವನ್ ಮೋಹಿನಿ ಪೈ ಅವರು ಸಹ ಮೇಡಮ್ ಇದ್ದಾರೆ. ಅವರು ನಮ್ಗೆ ಭಾರಿ ಖುಷಿ ಆಗ್ತದೆ, ನಮಗೊಂದು ದೇವತೆ ಇದ್ದ ಹಾಗೆ ಅವರು. ಸೊ ಅವರು ಈ ಏಜ್ ಅಲ್ಲಿ ಬಂದು ನೋಡಿ, ಬೆಳಿಗ್ಗೆ ಎದ್ದು ಮೀಟಿಂಗ್ ಬರ್ತಾರೆ. ಸೊ 3,000 5,000 ಎಷ್ಟು ಟಾರ್ಗೆಟ್ ಇದೆಯೋ ಆ PV ಅನ್ನು ಸಹ ಮಾಡ್ತಾರೆ. ರಿಯಲಿ ಗ್ರೇಟ್ ಮೇಡಮ್, ನಾವು ಇಲ್ಲಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ತುಂಬಾ ಲೀಡರ್ಸ್ ಅವರು, ಪುಷ್ಪರಾಜ್ ಇರ್ಬೋದು. ಸೊ ಪ್ರತಿಯೊಂದು ಪ್ರಾಡಕ್ಟ್ ಯಾರು ಯೂಸ್ ಮಾಡಲ್ಲ, ಫಸ್ಟ್ ಪ್ರಾಡಕ್ಟ್ ಅವರು ಯೂಸ್ ಮಾಡ್ಬಿಡ್ತಾರೆ. ಹಾಗೆ ನಮ್ಮ ರಾಜೇಶ್ವರಿ ಮೇಡಮ್ ಇರ್ಬೋದು, ಆಮೇಲೆ ನಮ್ಮ ಹರೀಶ್ ಅವರು ಇರ್ಬೋದು, ಹಾಗೆ ಶೈಲಾ ಅನಂತ್ ಶೆಟ್ಟಿ ಅವರು ಇರ್ಬೋದು, ಹಾಗೆ ಶೈಲಾ ಶೆಟ್ಟಿ ಅವರು ಇರ್ಬೋದು, ಶರಾವತಿ ಮೇಡಮ್ ಅವರು ಸಹ ಸಿರಿಸಿಯಿಂದ ಅವರು ಸಹ ನಮ್ಗೆ ಸೀನಿಯರ್ ಸಿಟಿಸನ್ ಅಲ್ಲಿದ್ದಾರೆ. ಯಾವಾಗ್ಲೂ ಅವರು ಅಲ್ಲಿ ಪ್ರಾಡಕ್ಟ್ ಒಂದು 25,000-50,000 ಪ್ರಾಡಕ್ಟ್ ಅನ್ನ ನೀವೆಲ್ಲ ಒಂದು ಫೋಟೋ ತೆಗೆದು ಕಂಪನಿಗೆ ಕಳಿಸ್ಬಿಡಿ, ನಿಮ್ಮ ಮನೆಯಲ್ಲೇ ಮೈ ಹೋಮ್ ಮೈ ಶಾಪ್. ಸೊ ಅದನ್ನ ನೀವು ಕಳಿಸ್ಕೊಡಿ. ನಿಮ್ಗೆ ಕಂಪನಿಗೆ ಕಳಿಸಿದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ನಮ್ಗೆ ಕಳಿಸಿದ್ರೆ ನಾವು ಅದನ್ನ ಕಂಪನಿಗೆ ಕಳಿಸ್ಕೊಡ್ತೀವಿ. ಸೊ ವೈಜನಾಥ್ ಪಾಟೀಲ್ ಅವ್ರು, ನೀವು ಕೂಡ ಒಂದು ಒಳ್ಳೆ ರೀತಿಯಲ್ಲ ಫೋಟೋವನ್ನ ಕಳ್ಸಿಕೊಡಿ. ಮಲ್ಲಿಕಾರ್ಜುನ್ ಅವರೇ, ನೀವು ಕೂಡ ಕಳ್ಸಿಕೊಡಿ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗ್ತದೆ. ಮೈ ಹೋಮ್ ಮೈ ಶಾಪ್ ಮಾಡೋದ್ರಿಂದ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ನೀವೇನ್ ಮಾಡ್ಬೇಕಾದ್ರೆ ಅವರಿಗೂ ಸಹ ಇದ್ರಲ್ಲಿ ಸೇರಿಸ್ಕೊಡಿ. MRP ಡಿಫರೆನ್ಸ್ ಅವರಿಗೆ ಬಿಟ್ಬಿಡಿ. ಸೊ ಓನ್ಲಿ DP ನಿಮ್ಗೆ ತಗೊಳ್ಳಿ. ಈಗ ಒಂದು ಟೀ ಅಂತ ಪೇಸ್ಟ್ ಅಂತ ತಗೊಳ್ಳಿ, ಪೇಸ್ಟಿಗೆ ನಮ್ಗೆ 375 ರೂಪಾಯಿ, ಅವ್ರು MRP ಅಲ್ಲೇ ಕೊಡ್ಲಿ. ಅವ್ರು ನೀವು 310 ರೂಪಾಯಿ, ಅವರಿಗೆ ಸಹ 65 ರೂಪಾಯಿ ಅವರಿಗೆ ಲಾಭ ಬಿಟ್ಬಿಡಿ. ಅವ್ರು ಇಂಟ್ರೆಸ್ಟ್ ಆಗಿ ಮಾಡ್ಬಿಡ್ತಾರೆ ನೋಡಿ. ಸೊ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡೋಣ. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕಾಲ್ ಮಾಡ್ಬೋದು. ಮೋಸ್ಟ್ಲಿ ಇವತ್ತು ಕೋರ್ ಲೀಡರ್ಸ್ ಮೀಟಿಂಗ್ ಇರ್ಬೋದು 12 ಗಂಟೆಗೆ 1 ಗಂಟೆಗೆ. ಸೊ ಯಾರೆಲ್ಲ ಕೋರ್ ಲೀಡರ್ಸ್ ಇದ್ರಿ, ಕಂಪನಿ ಸಹ ನಿಮ್ಗೆ ಮೈ ಹೋಮ್ ಮೈ ಶಾಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದಾರೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಕ್ವೈರೀಸ್ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಎನಿಬಡಿ? ಅನ್ಮ್ಯೂಟ್ ಮಾಡ್ಲಾ? ಓಕೆ, ಮ್ಯೂಟ್ ಆಲ್ ಇದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಲೋ, ಅಶೋಕ್ ಮಾತಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಳ್ಳೆ ಇನ್ಫಾರ್ಮೇಶನ್ ಸರ್. ಸರ್, ಪ್ರಾಬ್ಲಮ್ ಇದ್ದವರಿಗೆ ಎಷ್ಟು ಕೊಡ್ಬೋದು ಸರ್ ಇದು? ನಿಮ್ಗೆ ಅದರಲ್ಲಿ ಬರ್ದಿದ್ದಾರೆ 1 2 4 6. ನೀವು ಬಾಟ್ಲಿಯಲ್ಲಿ ನೋಡಿ 6 ವರೆಗೆ ಬರ್ದಿದ್ದಾರೆ. ಸೊ ನೀವು 6 ಅನ್ನ ಕೊಡ್ಬೋದು.
ಬೆಳಿಗ್ಗೆ 3 ಸಾಯಂಕಾಲ 3 ಅಲ್ಲ? ಹೌದು. ಊಟಕ್ಕಿಂತ ಮೊದಲ ನಂತರ ಸರ್ ಇದು ಕೊಡುದು? ನೋಡಿ, ಅದೆಲ್ಲ ಅವರವರಿಗೆ ಬಿಟ್ಟಿರೋದು. ಯಾಕೆಂದ್ರೆ ನಮ್ಮ ಫುಡ್ ಅದರಿಂದ ಊಟದ ಜೊತೆಗೂ ತಗೋಬಹುದಂತೆ, ಗೊತ್ತುಂಟಾ ನಿಮ್ಗೆ? ತುಂಬಾ ಜನರಿಗೆ ಇದು ಇನ್ನು ಫುಡ್ ಅಂತ ಅಥವಾ ಡ್ರಗ್ ಅದ್ರ ಲೆಕ್ಕದಲ್ಲಿ ಊಟಕ್ಕೆ ಮೊದಲಾಗಬಾರ್ದಂತ. ಓನ್ಲಿ ನಿಮ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತ್ರ ನಾವು ಹೇಳೋದು, ಊಟಕ್ಕಿಂತ ಮೊದಲೇ ತಗೊಂಡ್ರೆ ನಿಮ್ಮ ವೆಯ್ಟ್ ಅನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ. ಯಾಕಂದ್ರೆ ಇದು ತಗೊಂಡಾಗ ನಿಮ್ಗೆ ಹೊಟ್ಟೆ ತುಂಬಾ ಆಗ್ತದೆ, ಆಮೇಲೆ ಊಟ ಸ್ವಲ್ಪ ಕಮ್ಮಿ ಮಾಡ್ತೀರಿ, ಅವ ವೆಯ್ಟ್ ಡೌನ್ ಮಾಡ್ಲಿಕ್ಕೆ ನಿಮ್ಗೆ ಓನ್ಲಿ ದಟ್ಸ್ ಅ ಥಿಂಗ್. ಅದರ್ವೈಸ್ ನಿಮ್ಗೆ ಎಸಿಡಿಟಿ, ಅಲರ್ಜಿ ಅಥವಾ ಕೆಲವರಿಗೆ ಉಬ್ಬಸ, ಗೂರು ಇದ್ದಾಗ ಮಾತ್ರ ನೀವು ಆಫ್ಟರ್ ಫುಡ್ ತಗೋಬೇಕು. ಅದರ್ವೈಸ್ ಆಸ್ ಯೂಶುವಲ್ ಬಿಫೋರ್ ಫುಡ್ ಇಸ್ ಪ್ರಿಫರಬಲ್. ತಗೊಳ್ಳಿ. ಓಕೆ ಸರ್, ಓಕೆ ಥ್ಯಾಂಕ್ ಯು. ನೀವು ಒಂದು ಯೂಸ್ ಮಾಡಿದ್ದೀವಿ ಸರ್, ತುಂಬಾ ರುಚಿ ಉಂಟು ಸರ್ ಅದು. ರುಚಿ ಉಂಟಾ? ನೋಡಿ, ಅಶೋಕ್ ಹೇಳ್ತಾರೆ ತುಂಬಾ ಟೇಸ್ಟ್ ಇದೆ ಅಂತೆ ಅದು. ಸೊ ಅದರಿಂದ ಬಾಯಲ್ಲಿ ಇಟ್ಕೊಂಡು ನೀವು ಏನ್ ಹೇಳ್ತಾರೆ ಹಾಗೇನೆ ಇಟ್ಕೊಳ್ಬಹುದು. ಹಾಗೆ ಜಯಪ್ರಕಾಶ್ ಅವರೇ ಮಾತಾಡಿ, ಹೇಳಿ. ಹಲೋ. ಸೊ 1 minute, ಪುನಃ ಏನು ಅನ್ಮ್ಯೂಟ್ ಆಗ್ತಾ ಇಲ್ವಾ? ನಾನು ಫುಲ್ ಕೊಟ್ಟಿದ್ದೀನಿ. ಆಗ್ತದೆ ಸರ್. ಅವ್ರಿಗೆ ಏನಾಗ್ಲಿಲ್ವಾ? 1 minute. ಎಸ್, ಓಪನ್ ಇದೆ ಜಯಪ್ರಕಾಶ್ ಅವರೇ, ಮಾಡ್ಬೋದು, ಮಾತಾಡಿ. ಓಕೆ, ಎನಿ ಬೇರೆ? ಜಯಪ್ರಕಾಶ್ ನಿಮ್ದು ಓಪನ್ ಆಗ್ತಾ ಇಲ್ಲ, ಏನೋ ಗೊತ್ತಿಲ್ಲ, ನಿಮ್ಮ ಪರ್ಸನಲ್ ಇರ್ಬೋದೇ ಏನೋ ಗೊತ್ತಿಲ್ಲ. ಇಲ್ಲಿ ಕರೆಕ್ಟ್ ಇದೆ, ಸೊ ನೀವು ಓಪನ್ ಮಾಡ್ಬೋದು. ಓಕೆ, ಅಷ್ಟು ಅನ್ಮ್ಯೂಟ್ ನೋಡಿ, ಈಗ ಟ್ರೈ ಮಾಡಿ. ಓಕೆ, ನೀವು ಕಾಲ್ ಮಾಡಿ ಹಾಗಾದ್ರೆ. ಸೊ ಯಾಕಂದ್ರೆ ಓಪನ್ ಆಗ್ತಾ ಇಲ್ಲ, ನಿಮ್ದು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂಸ್ ಇರ್ಬೋದು. ಎನಿಬಡಿ, ಯಾರ್ಯಾರು ಮಾತಾಡ್ಬೋದು. ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ಅನ್ನು ನಾವು ಎಂಡ್ ಮಾಡಿ 8:05 ಆಗಿದೆ. ಸೊ ಅದರಿಂದ ಪ್ರತಿಯೊಬ್ಬರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾರ್ನಿಂಗ್ ಸರ್. ಸೊ ಕೇಳ್ತಿದ್ಯಾ? ಕೇಳಿಸ್ತದೆ, ಹೇಳಿ ಜಯಪ್ರಕಾಶ್, ಹೇಳಿ. ಈಗ ಆಯ್ತು ಸರ್. ಸರ್, ಇದು ಡಯಾಲಿಸಿಸ್ ಇರೋರಿಗೆ ಕೊಡ್ಬೋದಾ? ಆಕ್ಚುಲಿ ಇದರ ಪ್ರಕಾರ ನಿಮ್ಗೆ ಕಿಡ್ನಿ ಮೇಲೆ ಇದು ವರ್ಕ್ ಆಗ್ತದೆ ಅಂತ ಉಂಟು. ಸೊ ಅದರಿಂದ ಕಿಡ್ನಿ ವರ್ಕ್ ಆಗೋದ್ರಿಂದ ನೀವು ಆ ಪೇಷಂಟ್ ಅವರಿಗೂ ಕೊಡ್ಬೋದು. ಯಾಕಂದ್ರೆ ಕಿಡ್ನಿ ಕರೆಕ್ಟ್ ಆಗಿ ಫಿಲ್ಟರ್ ಆಗದಿದ್ದಾಗ ಮಾತ್ರ ನಾವು ಏನ್ ಹೇಳ್ತಾರೆ ಡಯಾಲಿಸಿಸ್ ಹೋಗ್ತಾರೆ. ಸೊ ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ, RGGL ಜೊತೆಗೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಕಿಡ್ನಿ ಫಿಲ್ಟ್ರೇಷನ್ ಆಗ್ತಾರೆ, ಕಿಡ್ನಿಗೆ ಔಟ್ಪುಟ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲವರಿಗೆ ಔಟ್ಪುಟ್ 0 ಇರ್ತದೆ, ಅವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಯಾಕಂದ್ರೆ ಕಿಡ್ನಿ ಕಂಪ್ಲೀಟ್ ಬಂದ್ ಆಗಿರ್ತಾರೆ. ಬಟ್ ಔಟ್ಪುಟ್ ಉಂಟಾ ಅಂತ ಹೇಳಿ, ಯೂರಿನ್ ಹೋಗ್ತದೆ ಅಂತ ಹೇಳಿದ್ರೆ ನೀವು ಅವರಿಗೆ RGGL ಒಟ್ಟಿಗೆ ಇದನ್ನ ಕೊಡ್ಬೋದು ನೋಡಿ, ಪೋರಿಯವನ್ನು ಕೊಡ್ಬೋದು. ಅವಾಗ ಕಿಡ್ನಿ ಔಟ್ಪುಟ್ ಜಾಸ್ತಿ ಆದ್ರೆ ವರ್ಕ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಓಕೆ. ಸೊ ಹಾಗಾದ್ರೆ ಬಂದ್ ಮಾಡೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು.